ಇಷ್ಟು ವರ್ಷ ಏಪ್ರಿಲ್ 1ನ ಫೂಲ್ಸ್ ಡೇ ಮೂರ್ಖರ ದಿನ ಅನ್ಕೊಂಡೆ ಬಂದ್ಬಿಟ್ವಿ. ಸೊ ಈ ದಿನನೇ ಇದನ್ನ ಮಾಡೋಣ, ಯಾಕಂದ್ರೆ ಫೂಲ್ಸ್ ಡೇನ ಒಂದು ಇಂಟೆಲಿಜೆನ್ಸ್ ಡೇ ಮಾಡೋಣ ಅಂತ, ವೈಸ್ ಪೀಪಲ್ ಡೇ ಮಾಡೋಣ ಅಂತ ಒಂದು ಅನ್ಕೊಂಡ್ವಿ. ಸದ್ಯ ನೀವ್ಯಾರು ಫೂಲ್ಸ್ ಡೇ ಅಂತ ಬರ್ದೇ ಇರಲಿಲ್ಲ, ಎಲ್ಲ ಬಂದಿದ್ದೀರಾ, ಅದೇ ಥ್ಯಾಂಕ್ಸ್. ವೈಸ್ ಪೀಪಲ್ ನೀವೆಲ್ಲ. ಏನಂದ್ರೆ ಮೊದಲನೇದಾಗ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅನ್ಕೊಂಡು ಮಾಡಿರ್. ಯಾಕಂದ್ರೆ ಇವಾಗ ಏನಂದ್ರೆ ಏನು ಮಾತಾಡಿದ್ರು ಕಷ್ಟ ಆಗ್ಬಿಟ್ಟಿದೆ. ಏನೋ ಒಂಚೂರು ಆ ಕಡೆ ಈ ಕಡೆ ಮಾತಾಡಿದ್ರೆ, ನೇರವಾಗಿ ಮಾತಾಡಿದ್ರು ಕೂಡ ಲೆಫ್ಟು ರೈಟು ಅಂತ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಭಯ ಆಗ್ತಿದೆ ಮಾತಾಡೋದಕ್ಕೆ. ಯಾಕಂದ್ರೆ ಲೆಫ್ಟ್ ಇರೋನು ಕೂಡ ಡಿಪೆಂಡ್ ಆಗಿರ್ತಾನೆ, ವಾಲ್ಕೊಂಡಿರ್ತಾನೆ ಒಬ್ಬರ ಮೇಲೆ, ರೈಟ್ ಒಬ್ಬರ ಮೇಲೆ ವಾಲ್ಕೊಂಡಿರ್ತಾನೆ. ನಾನು ಸ್ಟ್ರೈಟ್ ಆಗಿ ನಿಂತಿದ್ದೀನಿ ಸೆಂಟ್ರಲ್ಲಿ. ಸೊ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಸೊ ಈ ಐಡಿಯಾ ಮಾಡಿರೋದು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಯೋಚನೆ ಮಾಡೋರಿಗೆ ಮಾಡಿರೋದು ಇದು. ಇಲ್ಲಿ ಬಿಟ್ರೆ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಸಿನಿಮಾದಲ್ಲಿ ಹಂಗೆ ಮುಂದೆ ಹೋಗ್ತಾ ಇರ್ತಾರೆ ಮಧ್ಯದಲ್ಲಿ, ಆ ಥರ ತುಂಬ ನ್ಯಾಚುರಲ್ ಆಗಿರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಏನಂದ್ರೆ, ಡಿಪೆಂಡೆಂಟ್ ಆದರೆ ನಾವು ಪ್ರತಿಯೊಬ್ಬರು ಜೀವನದಲ್ಲೇ ಇಂಡಿಪೆಂಡೆಂಟ್ ಆಗಬೇಕು ಅಂತ ಆಸೆ ಪಡ್ತೀವಿ. ನಾವು ಎಲ್ಲ ವಿಷಯದಲ್ಲೂ ಕೂಡ ಡಿಪೆಂಡೆಂಟ್ ಆಗಬಾರ್ದು, ನಾವು ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ. ಬಟ್ ಹಂಗೆ ಅನ್ಕೊಂಡೇ ಡಿಪೆಂಡೆಂಟ್ ಆಗೇ ಇರ್ತೀವಿ. ನಾವು ಯಾರ ಮೇಲಾರ ಅವಲಂಬಿತರಾಗೇ ಇರ್ತೀವಿ. ನಮ್ಮ ದೇಶನೂ ಅಷ್ಟೇ, ಪ್ರಪಂಚನೂ ಅಷ್ಟೇ, ಒಬ್ರಿಗೊಬ್ರು ಅವಲಂಬಿತರಾಗಿರ್ತಾರೆ, ತಪ್ಪಲ್ಲ. ಬಟ್ ಎಷ್ಟರ ಮಟ್ಟಿಗೆ ನಾವು ಕಡಿಮೆ ಡಿಪೆಂಡೆಂಟ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಂಡ್ರೆ ಈಗ ಎದುರಿಸ್ತಿರೋ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ಥರ ಒಂದು ಇಂಡಿಪೆಂಡೆಂಟ್ ಆಗಿ ಒಂದೇನೋ ಒಂದು ಪ್ಲ್ಯಾನ್ ಮಾಡೋಣ ಅಂತ ಅನ್ನಿಸ್ತು. ಇದು ಭಾಳ ಹೊಸದಾಗಿರುತ್ತೆ ನಿಮಗೆ, ಬಟ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ನಿಮಗೆ ನರೇಟ್ ಮಾಡ್ಬಿಡ್ತೀನಿ ಇದೇನು ಮಾಡಿದ್ದೀನಿ ಅಂತ, ಆಮೇಲೆ ಪ್ರಶ್ನೋತ್ತರಗಳಿದ್ದೇ ಇರುತ್ತೆ, ಕೇಳಿ. ಒಂದ್ಸತಿ ಓಪನ್ ಮಾಡ್ತೀನಿ ನೋಡಿ. ಓಕೆ, ಓಪನ್ ಮಾಡಿ ನೋಡಿ. ಇದೆಲ್ಲ ಮುಂಚೆ ಗೊತ್ತಿದೆ ನಿಮಗೆ, ರಾಜಕೀಯ ಒಡೆದು ಪ್ರಜಾಕೀಯ, ದ ರಿಯಲ್ ಪ್ರಜಾಕೀಯ ಅಂತ, ದ ರಿಯಲ್ ಪ್ರಜಾಕೀಯ ಅಂತ, TRP ಅಂತ ಹಂಗೂ ಅನ್ಕೊಬೋದು. ಅಂದ್ರೆ ಇದುವರೆಗಿದ್ದ ಪ್ರಜಾಕೀಯ ರಿಯಲ್ ಅಲ್ಲ ಅಂತ ಅನ್ಬೋದು. ಬಟ್ ನನ್ನ ಪ್ರಕಾರ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ರಿಯಲ್ ಪ್ರಜಾಕೀಯ ಅಂತ. ನನಗೂ ಏನಂದ್ರೆ ನಿಮ್ಗೆಲ್ಲ ಗೊತ್ತು, ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನು ಫೇಸ್ ಮಾಡಿದೆ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ, ನೋಡಿದ್ದೀರಾ. ನಾನು ಯಾವುದೋ ಒಂದು ಪಕ್ಷದ ಜೊತೆ ಹೋದೆ, ಅವ್ರು ನನಗೆ ಕನ್ವಿನ್ಸ್ ಮಾಡಿರಲಿಲ್ಲ, ನೀವು ಹೇಳೋದೆಲ್ಲ ಕರೆಕ್ಟು, ನಾವು ನಿಮ್ಮ ಜೊತೆ ಹಂಗೆ ಇರ್ತೀವಿ ಅಂತ. ಕೊನೆಗೆ ಟಿಕೆಟ್ ಕೊಡೋ ಟೈಮಲ್ಲಿ ಇಲ್ಲಪ್ಪ ನಾವಿಲ್ಲಿ ಮೈನ್ ಟಿಕೆಟ್ ಕೊಡೋದು ಅಂದರು. ಆಮೇಲೆ ನಾನೇ ಟಿಕೆಟ್ ತಗೊಂಡ್ಬಿಟ್ಟೆ ಅಲ್ಲಿಂದ. ಅದಾದ್ಮೇಲೆ ನಂದೇ ಒಂದು ಪಕ್ಷ ಮಾಡಿದೆ. ಆಮೇಲೆಲ್ಲ ಇಂಟರ್ವ್ಯೂ ಮಾಡ್ಬಿಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂದ್ಬಿಟ್ಟು ಮ್ಯಾನಿಫೆಸ್ಟೋಸ್ ತನ್ನಿ ಅಂದೆ. ಎಲ್ಲ ಮ್ಯಾನಿಫೆಸ್ಟೋಸ್ ತಂದರು. ಬಟ್ ನಾನು ಯಾವಾಗಲೂ ವೋಟ್ರಾಗಿ ಯೋಚನೆ ಮಾಡೋದ್ರಿಂದ ನಾನು ವೋಟ್ರಾಗಿ ಯೋಚನೆ ಮಾಡೋಕೆ ಶುರು ಮಾಡಿದೆ. ಇವನು ಏನೇನೋ ಹೇಳ್ತಾನೆ, ನನಗೆ ಬೇಕಿರೋದೇನೋ ಇವನು ಹೇಳ್ತಿರೋದೇನೋ ಅಲ್ವಾ, ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯಿತು. ಬಟ್ ಏನಂದ್ರೆ ಒಬ್ಬೊಬ್ರು 50-60 ಸೈನ್ ಮಾಡಿಸ್ಕೊಂಬರೋರು, 100 ಸೈನ್ ಮಾಡಿಸ್ಕೊಂಬರೋರು, ಅದು ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡ್ರಲ್ಲಿ ಫೋನ್ ಯಾರು ಎತ್ತನೂ ಇರಲಿಲ್ಲ. ಆಮೇಲೆ ಅದು ಅನಿವಾರ್ಯ ಆಯಿತು ಟಿಕೆಟ್ ಕೊಡೋದಕ್ಕೆ. ಅದನ್ನು ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದ್ದೀವಿ. ಇದನ್ನ ನೋಡಿ ಹೆಂಗಿರುತ್ತೆ ಅಂತ. ಇದನ್ನ ನೋಡ್ರ ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಒಂದ್ಸತಿ ಓಪನ್ ಮಾಡೋಣ. ಫಸ್ಟ್ ಇಂಗ್ಲೀಷು, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ತರ ಜನಗಳು ಇರ್ತಾರೆ. ಅವ್ರೇನಂದ್ರೆ ಹೋಪ್ಲೆಸ್ ಪೀಪಲ್ ಅಂತ, ಬೇಜಾರು ಮಾಡ್ಕೊಂಬೇಡಿ. ಹೋಪ್ಲೆಸ್ ಪೀಪಲ್ ಇಲ್ಲಿ ಯಾರು ಅಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹಾಕಿದ್ದೀನಿ ಹೋಪ್ಲೆಸ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪೊಸೆಸ್ಡ್ ಪೀಪಲ್ ಅಂತ, ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್. ದಿಸ್ ಗವರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ. ಐ ಆಮ್ ನಾಟ್ ಎ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇಕ್, ನಿಜವಾಗಿರೋ ಜನ, ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದೀವಿ. ಇದು ಕನ್ನಡದಲ್ಲಿ ಹಾಕಿ ಒಂದ್ಸತಿ ಗೊತ್ತಾಗತ್ತೆ. ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು ನೋಡಿ. ಪ್ರವೇಶ ನಿಷಿದ್ಧ, ಇಲ್ಲಿ ಏನೂ ಬದುಕಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವರು ಪರ ಜನ. ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ. ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಏನಂದ್ರೆ ಮಾಲೀಕನ್ ತರ ಯೋಚನೆ ಮಾಡ್ತಿದ್ರು.
ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೀತಿದೆ, ನಾನು ಹಿಂಬಾಲಕನಲ್ಲ, ನನ್ನ ನಾಯಕ. ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಡಿ. ಈಗ ಸ್ವತಂತ್ರ ಇಂಡಿಪೆಂಡೆಂಟ್ ಅಂತಾನೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಪ್ರತಿಭಟನೆಗಳಿಂದ ಪ್ರಭಾವಿತ, ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದ್ರೆ ಈ ತರ ಯಾವುದು ಆಗಲ್ಲ. ನಾನು ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ. ಏನಂದ್ರೆ ರೈಟ್ ಟು ರೀಕಾಲ್, ಅದು ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ನಾನು ಪ್ರತಿಭಟನೆ ಮಾಡಿದೆ. ಮಾಡ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಕಷ್ಟ ಇದನ್ನ ಮೇಂಟೈನ್ ಮಾಡೋದು, ಇದನ್ನ ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಕೇವಲ ರೈಟ್ ಟು ರೀಕಾಲ್ಗಾಗಿ ಪ್ರತಿಭಟಿಸ್ತೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗೋವರೆಗೂ ಅದಾಗಬೇಕು, ಅದೊಂದು ದೊಡ್ಡ ನ್ಯೂಸ್ ಆಗಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರೋಕೆ ಒಂದು ಪ್ರೊಸೀಜರ್ ಇದೆ. ಸುಮ್ಮನೆ ರೈಟ್ ಟು ರೀಕಾಲ್ ಮಾಡೋಕ್ಕಾಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ, ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿಯುವುದು. ಇಲ್ಲಿ ಸಿಂಪಲ್ ಆಗಿದೆ. ಇದು ಎಲ್ಲರ ಫೋನಲ್ಲೂ ಕೂಡ ಏನೋ ಜಿಮೇಲ್ ಲಾಗಿನ್ ಆಗಿರುತ್ತೆ. ಆ ಲಾಗಿನ್ ಐ ಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಕೂಡ. ಸೊ ಲಾಗಿನ್ ಐ ಡಿ ಹಾಕಿ ಒಳಗಡೆ ಹೋಗಿ ನೋಡಿ. ಐ ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್ ನಾನು ಎಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸೈನ್ ಇನ್ ಮಾಡಿ ನೋಡಿ. ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದೀವಿ ಸದ್ಯಕ್ಕೆ. ಇವಾಗ ಡೆಮೋ ವೋಟರ್, ಇದು ವೋಟರ್ ಆರ್ ಎನಿ ಸಿಟಿಸನ್, ಯಾರು ಬೇಕಾದ್ರೂ ಬರ್ಬೋದು ಇದ್ರೊಳಗಡೆ. ಇಲ್ಲಿ ದ ರಿಯಲ್ ಪ್ರಾಜೆಕ್ಟ್ ಫ್ರಮ್ ಟುಡೇ ಐ ಆಮ್ ನಾಟ್ ಎ ಫಾಲೋಯರ್ ಹೂ ಫಾಲೋಸ್ ಅದರ್ಸ್, ಬ್ಲೈಂಡ್ಲಿ ಫಾಲೋಸ್ ಅದರ್. ಐ ಆಮ್ ಎ ರೆವಲ್ಯೂಷನರಿ ಸಿಟಿಸನ್ ಹೂ ಹ್ಯಾಸ್ ಡಿಸೈಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ತಗೊಂತೀನಿ ಅನ್ನೋರು ಮಾತ್ರ ಇಲ್ಲಿ ಒಳಗೆ ಬರಬೇಕು ಅನ್ನೋದೇ ಮೈನ್ ಉದ್ದೇಶ. ಇಲ್ಲಿ ನೆಕ್ಸ್ಟ್ ಹೋಗಿ ಕನ್ನಡ ಇಂಗ್ಲೀಷ್ ಎರಡು ಹಾಕ್ಬಿಡಿ. ಕನ್ನಡ ಹಾಕಿ, ಎರಡು ಮಿಕ್ಸ್ ಮಾಡಿದ್ದೀರಾ, ಸ್ವಲ್ಪ ಕನ್ನಡ ಹಾಕಿ. ಹಾ, ಕನ್ನಡ ಬರುತ್ತಾ? ಬರಲ್ವಾ? ಕನ್ನಡ ಬರ್ಲಿರಿ. ನೋಡಿ, ಇದೆಲ್ಲ ಯಾರು ಏನೋ ಲಾಗಿನ್ ಆಗ್ತಾರೋ ಅವ್ರದ್ದೆಲ್ಲ ಬರುತ್ತೆ ಈ ತರ. ಎಷ್ಟು ಜನ ಬೇಕಾದ್ರೂ ಲಾಗಿನ್ ಆಗೋದು, ಲಕ್ಷ ಜನ, ಕೋಟಿ ಜನ ಬೇಕಾದ್ರೂ ಹಾಕ್ಬೋದು. ಈ ತರ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಹೋಗಿ ಇಲ್ಲಿ ನೆಕ್ಸ್ಟ್ ಆದ್ರ ಮೇಲೆ ನಿಮ್ಮ ಇಶ್ಯೂಸ್ ಏನಾರ ನಮ್ಮ ಏರಿಯಾದಲ್ಲಿರುವಂಥ ಇಶ್ಯೂಸ್ ನಾವು ರೈಸ್ ಮಾಡಬೇಕು ಅಂದ್ರೆ ಪಬ್ಲಿಕ್ ಇಶ್ಯೂ, ಸಾರ್ವಜನಿಕ ಸಮಸ್ಯೆ ಅಂತ ಇರುತ್ತೆ. ಅದು ಎಲೆಕ್ಷನ್ ಟೈಪ್ಗೆ ಹೋಗ್ಬಿಟ್ಟು ಮಾಡ್ಬೋದು ನೀವು. ಎಲೆಕ್ಷನ್ ಟೈಪ್ಗೆ ಹೋದ್ರೆ ಇವಾಗ ಸದ್ಯಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಹಾಕಿದ್ದೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಹಾಕಿದ್ದೀವಿ. ಕತ್ರಗುಪ್ಪೆ ವಾರ್ಡ್ ಅಂತ ತಗೊಂಡಿದ್ದೀವಿ. ಇವಾಗ ಕತ್ರಗುಪ್ಪೆ ವಾರ್ಡ್ಗೆ ಹೋಗಿ ಕತ್ರಗುಪ್ಪೆ ಕ್ಲಿಕ್ ಮಾಡಿ. ಕತ್ರಗುಪ್ಪೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಇಶ್ಯೂಸ್ ಇರುತ್ತೆ. ಜಾಬ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಎಜುಕೇಶನ್, ರೋಡ್ಸು, ವಾಟರ್ ಏನಿದೆಯೋ ಇಲ್ಲಿ ರೈಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಆ್ಯಪ್ ಒಳಗಡೆ ಹೋಗ್ತಿದ್ದಂಗೆ ನಿಮ್ಮ ಇಶ್ಯೂಸ್ ರೈಸ್ ಮಾಡ್ಬೋದು. ಸೊ ರೈಸ್ ಮಾಡಿಬಿಟ್ಟು ಇದಕ್ಕೆ ಬ್ಯಾಕ್ ಬನ್ನಿ, ಮುಂದೆ ಹೋಗಿ. ಅರ್ಥ ಆಯ್ತಾ? ಎಲ್ಲ ಏನು ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇದೆಯೋ, ನಮ್ಮ ಊರಲ್ಲಿ ಇದೆಯೋ, ನಮ್ಮ ಹಳ್ಳಿಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಇಶ್ಯೂಸ್ ಮಾಡ್ಬೋದು. ನೋಡಿ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಒಂದಷ್ಟಿದೆ. ಕೆಳಗಡೆ ಹೋಗಿ ಎಲ್ಲ ಸಮಸ್ಯೆಗಳಿದೆ, ಇತರೆ ಸಮಸ್ಯೆನೂ ಇದೆ. ಇಲ್ಲಿ ಪರಿಹಾರ ಏನಿದಕ್ಕೆ ಅಂದ್ರೆ ಈ ತರ, ಇದು ಬಹಳ ಇಂಪಾರ್ಟೆಂಟ್. ಇದು SOP ಅಂತ. ಇದೇ ತರ ವರ್ಕ್ ಮಾಡಿದ್ರೆ ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಿಂಪಲ್ ಚಾರ್ಟ್. ಅಂದ್ರೆ ಏನಂದ್ರೆ, ಯಾರೇ ನಮ್ಮ ರೆಪ್ರೆಸೆಂಟೇಟಿವ್ ಆಗಲಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು MLA ಇರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವ್ರು ಇದೇ ತರ ವರ್ಕ್ ಮಾಡಬೇಕು ಅಂತ ಕಂಡೀಷನ್ ತಗೊಂಡು ಸೈನ್ ಹಾಕ್ಸ್ಕೊಂಡಿರ್ತೀವಿ ಇದರಲ್ಲಿ. ಅದೇನಂದ್ರೆ ಫಸ್ಟ್ ಎಲ್ಲರನ್ನು ಕನೆಕ್ಟ್ ಮಾಡ್ಬೇಕು. ಅವನು ಈ ಫೋರಮ್ ಅಲ್ಲಿ ಬಂದವನು ಪ್ರತಿಯೊಬ್ಬರು ಜನನ್ನು ಕನೆಕ್ಟ್ ಮಾಡಬೇಕು. ಅದು ಬೇರೆ ಬೇರೆ ರೀತಿ, ವರ್ಕಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್, ಡಿಸ್ಕಸ್ ವಿತ್ ಪೀಪಲ್, ಬೇರೆ ಬೇರೆ ತರ ಏನೋ ಕಂಪ್ಲೇಂಟ್ ಬಾಕ್ಸಸ್ ಇರ್ಬೋದು, ಡೈರೆಕ್ಟ್ ಮಾತಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡಿರ್ಬೋದು, ಎಲ್ಲ ಹಲವಾರು ರೀತಿಯಲ್ಲಿ ಅವ್ನು ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಿ ಕೆಳಗಡೆ ಬನ್ನಿ, ಹಿಂದೆ ಹೋಗಿ. ನಾನು ನೋಡ್ತಾ ಇರ್ಬೇಕು ನೀವು. ನೋಡಿ, ಇಲ್ಲೆಲ್ಲ ಇದೆ ಹೆಂಗ್ ಕನೆಕ್ಟ್ ಆಗಬೇಕು ಅಂತ. ನೆಕ್ಸ್ಟ್ ಮೇಲೆ ಹೋಗಿ. ಫಸ್ಟ್ ಕನೆಕ್ಟ್ ಆದ್ರ ಮೇಲೆ ಅದನ್ನ ಇಟ್ಕೊಂಡು ಅವನು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಪ್ಲಾನ್ ಮಾಡಬೇಕು. ಇದಕ್ಕೆ ಪ್ಲಾನ್ ABCD 4 ಪ್ಲಾನ್ ಮಾಡ್ತಾನೆ. ಅದರಲ್ಲಿ ಟೈಮ್ ಲೈನ್ ವಿತ್ ಬಡ್ಜೆಟ್ ಪ್ರಾಪರ್ ಆಗಿ ಹಾಕಿ ಪ್ಲಾನ್ ಮಾಡಿ ಅವನೇ ಡಿಸಿಷನ್ ತಗೊಳಂಗಿಲ್ಲ. ಅದನ್ನ ಜನರ ಮುಂದೆ ಇಡಬೇಕು. ಮತ್ತೆ ಪೋಲಿಂಗ್ಗೆ ಆ ಸಿಸ್ಟಮ್ ಇದರಲ್ಲಿ ಇದೆ. ಆ ಜನರ ಮುಂದೆ ಇಟ್ಟಾಗ ಮುಂದೆ ಹೋಗಿ ಅದರಲ್ಲಿ ಸ್ವಲ್ಪ ಬ್ಯಾಕ್. ಅದರಲ್ಲಿ ಅತಿ ಹೆಚ್ಚು ಜನ ಇಲ್ಲ ಬ್ಯಾಕ್, ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಬ್ಯಾಕ್. ಅತಿ ಹೆಚ್ಚು ಜನ ಯಾವುದನ್ನು ಕರೆಕ್ಟ್ ಅಂತಾರೋ ಅದನ್ನು ಅವನು ಫಾಲೋ ಮಾಡಬೇಕು. ಇವಾಗ ಪ್ಲಾನ್ B ತುಂಬಾ ಚೆನ್ನಾಗಿದೆ, ಬಡ್ಜೆಟ್ ಕಡಿಮೆ ಇದೆ,
ಟೈಮ್ ಲೈನು ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅನ್ನೋದು ಯಾವುದೋ ಒಂದು ಇದನ್ನ ಇಶ್ಯೂನ ಅವರು ಓಕೆ ಅಂದ್ರೆ ಅದನ್ನ ಅವ್ನು ಮಾಡಬೇಕು, ಪಾರದರ್ಶಕವಾಗಿ ಮಾಡಿ ಅದನ್ನ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಜನರ ಮುಂದೆ ಇಡಬೇಕು 6 ಮಂತ್ಸ್ಗೆ ಒಂದ್ಸತಿ. ಜನ ಮತ್ತೆ ಪೋಲಿಂಗ್ ಮಾಡ್ತಾರೆ, ಪಬ್ಲಿಕ್ ವರ್ಡಿಕ್. ಇದು ಮುಂದೆ ಹೋಗ್ರಿ, ಮೇಲೆ ಹೋಗಿ ನೋಡಿ. ಇಲ್ಲಿ ಜನ ಸ್ಯಾಟಿಸ್ಫೈ ಅಂದ್ರೆ ಅವ್ನು ಮುಂದುವರಿಬಹುದು, ಅನ್ಸ್ಯಾಟಿಸ್ಫೈಡ್ ಅಂತ ಪೋಲಿಂಗ್ ಮೋರ್ ದೆನ್ 50% ಅನ್ಸ್ಯಾಟಿಸ್ಫೈಡ್ ಅಂತ ಬಂದ್ರೆ ಅವ್ನಿಗೆ ಇನ್ನೊಂದು ಕರೆಕ್ಷನ್ಗೆ ಒಂದು 3 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ. ಆ ಕರೆಕ್ಷನ್ ಆಗ್ಲಿಲ್ಲ, ಮತ್ತೆ ಅನ್ಸ್ಯಾಟಿಸ್ಫೈ ಅಂತ ಬಂದ್ರೆ ಪೋಲಿಂಗ್ ಅಲ್ಲಿ ಅವ್ನು ಹಿ ಹ್ಯಾಸ್ ಟು ರಿಸೈನ್ ಅಂತ. ಸೊ ಅವ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲ ರಿಸೈನ್ ಮಾಡ್ಬೇಕು, ಕರೆಕ್ಷನ್ ಮಾಡ್ಬೋದು, ಅದ್ರ ಮುಂದೆ ಹೋದ್ರೆ ರಿಸೈನ್ ಮಾಡಬೇಕು ಅಂತ. ಅಂದ್ರೆ 6 ಮಂತ್ಸ್ ಅವನಿಗೆ ವರ್ಕ್ ಮಾಡಿ ಟೈಮ್ ಇರುತ್ತೆ, 3 ಟೈಮ್ ಇರುತ್ತೆ. ಅವ್ನು ರಿಸೈನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಏನ್ ಹೇಳಿ, ರೈಟ್ ಟು ರಿಕಾಲ್ ಇಲ್ಲ. ಅದಕ್ಕೆ ಇಲ್ಲಿ ಜನನೇ ಸೇರ್ಬೇಕು, ಅವನ್ನ ಹೋರಾಟ ಮಾಡಬೇಕು, ಅವನ್ನ ಕೆಳಗಿಳಿಸ್ಬೇಕು. ಆ ಒಂದು ಬಂದ್ರೆ ಈ ಒಂದು ಪ್ರೊಸೀಜರ್ ಅಲ್ಲಿ ಜನ ವರ್ಕ್ ಮಾಡಿದ್ರೆ, ಜನರು ಇನ್ವಾಲ್ವ್ ಆಗಿ ರೆಪ್ರೆಸೆಂಟೇಟಿವ್ ಇನ್ವಾಲ್ವ್ ಆದ್ರೆ ಒಂದು ಅದ್ಭುತ ಆಗುತ್ತೆ. ಸೊ ಇದ್ರೊಳಗೆ ಅದನ್ನ ತಂದ್ಬಿಟ್ಟಿದೀವಿ, ಇದ್ರೊಳಗೆ ಆ ಸಿಸ್ಟಮ್ನ. ಸೊ ಇದು SOP ಅಂತ. ಮೇಲೆ ಮುಂದೆ ಹೋಗಿ ನೆಕ್ಸ್ಟ್, ಇದು ಕನ್ನಡದಲ್ಲಿ ಇದೆ, ಅದೇ ತರ ಇಂಗ್ಲಿಷಲ್ಲೂ ಇದೆ. SOP ಆದ್ರ ಮೇಲೆ ಇಲ್ಲಿ ಬರುತ್ತೆ. ಇಲ್ಲಿ ಏನಂದ್ರೆ ವೋಟರ್ಗೆ ಈ ತರ ವರ್ಕ್ ಮಾಡ್ತೀನಿ ಅಂತ ರೆಡಿಯಾಗಿ ಬಂದಿರೋ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದಾರೆ ಅಂತ. ಬ್ಯಾಕ್ ಹೋಗ್ರಿ, ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಹೋಗಿ ಫಾರ್ವರ್ಡ್ ಹೋಗಿ ನೋಡಿ, ಇಲ್ಲಿ ನಿಲ್ಸ್ಕೊಳ್ಳಿ. ಇಲ್ಲಿ ಇದಕ್ಕೆಲ್ಲ ಒಪ್ಪಿ ನಾನು ಏನೋ ಆಸ್ಪಿರೆಂಟ್ ಹಿಂಗ್ ಒಳಗೆ ಬರ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ. ಇಲ್ಲ ಒಪ್ಪಿ ಒಳಗೆ ಬಂದಿರೋರು ಒಂದು 3 ಜನ ಇದ್ದಾರೆ ಅನ್ಕೊಳ್ಳಿ ನನ್ನ ಇದಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ, ಈ ಒಂದು ಇದನ್ನ ಒಪ್ಪಿ ಒಳಗೆ ಬಂದಿದ್ರೆ ಅವ್ನು ಈ ತರ ಒಳಗೆ ಬರ್ತಾನೆ. ಅಂದ್ರೆ 3 ಜನ ಬಂದಿಯಾರ ಒಂದು ಏರಿಯಾ ಕತ್ರಗುಪ್ಪೆ ಅನ್ನೋ ವಾರ್ಡ್ಗೆ, ಅದರಲ್ಲಿ ಅವ್ರು ಈ ತರ ಅವ್ರದ್ದೆಲ್ಲ ಬರುತ್ತೆ. ಅದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ವಾರ್ಡ್ ಅಲ್ಲಿ ಬಂದಿರೋಂಥವ್ರು ಹೆಂಗೆ ಜನ ಕನೆಕ್ಟ್ ಮಾಡ್ತಾರೆ ಅಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಮೂಲಕ ಲೈವ್ ಬರ್ಬೋದು, ವಿಡಿಯೋ ಚಾಟ್ಗೆ ಒಂದು ಟೈಮ್ ಹಾಕಿರ್ತಾನೆ ಅವನು. ನಾ ಸಂಡೇ 9 ರಿಂದ 12 ಗಂಟೆವರೆಗೂ ವಿಡಿಯೋ ಚಾಟ್ ಮಾಡ್ತೀನಿ, ಯಾರು ಬೇಕಾದ್ರೆ ಕನೆಕ್ಟ್ ಆಗ್ಬೋದು ಅಂತ. ಫೇಸ್ಬುಕ್ ಲೈವ್ ಬರ್ತೀನಿ ಅಂತ, ಮೆಸೇಜ್ಗಳಲ್ಲೂ ಕನೆಕ್ಟ್ ಆಗ್ಬೋದು, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ನೇರ ಭೇಟಿನೂ ಕೂಡ ಇಲ್ಲಿ ಫಿಕ್ಸ್ ಮಾಡಿರ್ತಾನೆ. ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ವಿಡಿಯೋ ಮೀಟ್ ಮಾಡಿ, ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ನನ್ನ ನೇರವಾಗಿ ಭೇಟಿ ಮಾಡಿ ಅಂತ. ಅಲ್ಲೊಂದು ಗೂಗಲ್ ಮ್ಯಾಪ್ ಹಾಕಿರ್ತಾನೆ, ಒಂದು ಜಾಗ ಯಾವುದೋ ಒಂದು ಕಾಫಿ ಶಾಪ್ ಹತ್ರ ಸಿಗ್ತೀನಿ ಅಂತ ಹೇಳ್ತಾನೆ. ಜನ ಎಲ್ಲ ಹೋಗಲ್ಲಿ ಮೀಟು ಮಾಡ್ಬೋದು ಡೈರೆಕ್ಟ್ ಆಗಿ. ಬೇಡ ಅಂದ್ರೆ ವಿಡಿಯೋ ಚಾಟಲ್ಲಿ ಮಾತಾಡ್ಕೊಬೋದು, ಏನೋ ಮೆಸೇಜ್ ಮಾಡೋದು, ಈ ತರ ಜನ ಕನೆಕ್ಟ್ ಮಾಡೋದಕ್ಕೆ. ಇಲ್ಲಿ ಒಬ್ಬ ಆಸ್ಪಿರೆಂಟು ವೋಟರ್ಸ್ನ ಕನೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಕನೆಕ್ಟ್ ಮಾಡಿದ್ರ ಮೇಲೆ ನೆಕ್ಸ್ಟ್ ಆಫ್ಟರ್ 12 ಅವರ್ಸ್, ಇವಾಗ ನೈಟ್ ಬೆಳಗ್ಗೆ 9 to 9 ವರೆಗೂ ಮೀಟಿಂಗ್ ಎಲ್ಲ ಆಗುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ಡೇ 9 o'clockಗೆ ಪೋಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಅವನು ಬ್ಯಾಡ, ಆವರೇಜ, ಗುಡ್ಡ, ವೆರಿ ಗುಡ್ಡ, ಎಕ್ಸಲೆಂಟ್ ಅಂತ ನೀವು ವೋಟ್ ಮಾಡ್ಬೋದು. ಅಂದ್ರೆ ನಿಮ್ ರೇಟಿಂಗ್ ಕೊಡ್ಬೋದು. ಈಗ ಒಂದು 1000 ಜನ ಬಂದು ಅವ್ನು ಎಕ್ಸಲೆಂಟ್ ಕೊಟ್ರೆ ಅವನು 5 ಹೋಗ್ತಾನೆ ಮಾರ್ಕ್ಸ್. ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆಯಲ್ಲ? ಈ ತರ ಬ್ಯಾಡ್ ಅಂದ್ರೆ ಬ್ಯಾಡ್ ಆಗ್ತಾ ಇರ್ತಾನೆ. ಅವ್ನು ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಜನರನ್ನ ಕನ್ವಿನ್ಸ್ ಮಾಡಿಲ್ಲ, ನಿಮ್ಗೆ ಹೇಳ್ದಂಗೆ ವರ್ಕ್ ಮಾಡ್ತೀನಿ, ಇದೇ ತರ ಮಾಡ್ತೀನಿ ಅಂತ ಹೇಳಿ. ಇಟ್ಸ್ ಓನ್ಲಿ ಇಂಟರಾಕ್ಷನ್ ಬಿಟ್ವೀನ್ ವೋಟರ್ಸ್ ಅಂಡ್ ಆಸ್ಪಿರೆಂಟ್. ಇಲ್ಲಿ ಇದು ಫಾರ್ ಎಕ್ಸಾಂಪಲ್ 1 ತಿಂಗಳು ಎಲೆಕ್ಷನ್ ಟೈಮ್ ಇದೆ ಅಂದ್ರೆ 1 ತಿಂಗಳು ಅವ್ನ ಜನರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಇದನ್ನ ರೈಸ್ ಮಾಡ್ಕೊಬೇಕು. ಅವ್ನು ವೆರಿ ಗುಡ್ ಅಂತ ಬಂದಿದ್ರೆ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ, ನೀವು ಕಾಂಪೀಟ್ ಮಾಡಬೇಡಿ ಅಂತ. ಅದನ್ನ ನಾವು ಹೇಳಂಗಿಲ್ಲ. ಅವನೇ ಕಾಂಪೀಟ್ ಮಾಡಿದ್ರೆ ಫಸ್ಟ್ ಯಾರು ಬಂದಿರ್ತಾರೆ ರೇಟಿಂಗ್, ಅವನಿಗೆ ಎಲೆಕ್ಷನ್ ಇಲ್ಲದಕ್ಕೆ ಅವನು ಸಹಕರಿಸ್ಬೇಕು. ಈ ಶುಡ್ ಸಪೋರ್ಟ್ ಹಿಮ್. ಅರ್ಥ ಆಯ್ತಾ? ಅವಾಗ ಒಬ್ಬರೇ ನಿಂತ್ಕೊಂತಾರೆ ಪ್ರಜಾಕೀಯದಿಂದ. ಸೊ ಈ ತರ ಆಗಿ ಇದ್ರ ನೆಕ್ಸ್ಟ್ ನಿಮ್ಗೆ ಗೊತ್ತಾಯಿದೆ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತಾರೆ. ಎಲೆಕ್ಷನ್ ಆದ್ರ ಮೇಲೆ ಇದೇ ಸಿಸ್ಟಮ್ಗೆ ಬಂದು SOP ತರ ವರ್ಕ್ ಮಾಡಬೇಕು. ಇದು ಓವರ್ ಆಲ್ ಕಾನ್ಸೆಪ್ಟ್. ಓಕೆನಾ? ಇದು ವೋಟರ್ಸ್ಗೆ ಅಂದ್ರೆ ಸಿಟಿಸನ್ಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಏನಿಲ್ಲ, ಸಿಂಪಲ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ನೀವು ಬರ್ತೀರಾ, ಇಲ್ಲಿ ಗೂಗಲ್ ID ಇದು ಮಾಡಿ, ಅಲ್ಲಿ ನಿಮ್ಮ ಏರಿಯಾ ಹೊಡಿತೀರಾ, ನಿಮ್ಮ ಏರಿಯಾದಲ್ಲಿ ಇಶ್ಯೂ ರೈಸ್ ಮಾಡ್ತೀರಾ, ನಿಮ್ಮ ಏರಿಯಾದಲ್ಲಿ ಯಾರು ಎಲೆಕ್ಷನ್ ನಿಂತೀರಾ ಹುಡುಕ್ತೀರಾ, ಅಲ್ಲಿ ಯಾರು ನಿಂತಿದ್ರೆ ಅವನ್ನ ಕನೆಕ್ಟ್ ಮಾಡ್ಕೊತೀರಾ. ಯಾರು ನಿಂತಿಲ್ಲ ಅಂದ್ರೆ ನೀವು ಅಭ್ಯರ್ಥಿ ಆಗ್ಬೋದು. ಓಕೆನಾ? ಇಲ್ಲ ಅಂದ್ರೆ ಅವನ ಜೊತೆ ಕನೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಚೆನ್ನಾಗಿದ್ದಾನೆ, ಕರೆಕ್ಟ್ ವ್ಯಕ್ತಿ ಅಂದ್ರೆ ಸೆಲೆಕ್ಷನ್ ಆಗುತ್ತೆ. ಅಲ್ಲಿ ಸೆಲೆಕ್ಷನ್ ಆದ್ಮೇಲೆ ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಎಲೆಕ್ಷನ್ ಆದ್ಮೇಲೆ ಮತ್ತೆ SOP ಕರೆಕ್ಷನ್ಗೆ ಅದಕ್ಕೆಲ್ಲ ಬರ್ತಾನೆ ಪ್ರೊಸೀಜರ್ಗೆ. ಓಕೆನಾ? ಚೆನ್ನಾಗಿ ಅರ್ಥ ಆಗ್ತಿದೆಯಲ್ವಾ? ಏನ್ ಇಷ್ಟೊಂದು ಹೋಪ್ಸ್ ಇದೆ ಅವ್ರಿಗೆ ಅನ್ಕೊಂತಾ ಇದ್ದೀರಾ? ನಿಜೋಳು ಹೋಪ್ಸ್ ಇದೆ ತುಂಬಾ. ಇದೆಲ್ಲ ಆಗುತ್ತಾ? ಇದೆಲ್ಲ ಹೆಂಗೆ ಸಾಧ್ಯನಾ ಅಂತ ಖಂಡಿತ ಆಗುತ್ತೆ, ನೋಡೋಣ. ಓಕೆನಾ? ಇನ್ನೊಂದು ಆಸ್ಪಿರೆಂಟ್ ಇದೆ ಅದೇ ತರ. ಆಸ್ಪಿರೆಂಟ್ ವೆರಿ ಸಿಂಪಲ್ ಆಗಿದೆ. ಆಸ್ಪಿರೆಂಟ್ ಹಾಕಿದ್ರೆ ಅವ್ನು ಬರ್ತಾನೆ, ಆಸ್ಪಿರೆಂಟ್ ಆಗಿ ಒಳಗಡೆ ಹೋಗ್ತಾನೆ. ವೆರಿ ಸಿಂಪಲ್ ಆಗಿ ಒಂದಷ್ಟು ಅಪ್ಲಿಕೇಶನ್ಸ್ ಇದೆ. ಆಸ್ಪಿರೆಂಟ್ ಹಾಕ್ರಿ. ಅದೇ ಹೇಳಿದ್ನಲ್ಲ ಇವಾಗ, ನೀವು ಒಳಗಿದ್ರೆ ನಾನು ಆಲ್ರೆಡಿ ಮುಂದೆ ಹೊಟ್ಟೋಗಿದ್ದೀನಿ. ವೋಟಿಂಗ್ದೆಲ್ಲ ಹೇಳಾಯ್ತು. ಅದೇ ರೇಟಿಂಗ್ ನೋಡಿ, ಇಲ್ಲಿ ರೇಟಿಂಗ್ ಬಂದಿದೆ ನೋಡಿ. 4.0 ಬಂದಿದೆ. ಆರಾಧ್ಯ ಅನ್ನೋ ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ಗೆ ಅನ್ಕೊಳ್ಳಿ.
ಇದೊಂದು ತಿಂಗಳಲ್ಲಿ ಅವ್ನು ಮಾಡಿರೋ ಏನೋ ಕಾಂಟ್ಯಾಕ್ಟ್ಗಳು, ಅವ್ನು ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡಿರ್ತಾನೆ ಜನಕ್ಕೆ, ಇದೆಲ್ಲ ಇನ್ಕ್ಲೂಡ್ ಆಗಿ ಅವ್ರು ರೇಟಿಂಗ್ ಕೊಟ್ಟಿರ್ತಾರಲ್ಲ, ಅದು ಕನ್ಸಾಲಿಡೇಟೆಡ್ ರೇಟಿಂಗ್ ಅಲ್ಲಿ ಅವನಿಗೆ ಈ ತರ ಸಿಕ್ಕಿರುತ್ತೆ. 4.0 ಇದೆ ಅವನಿಗೆ, ಇನ್ನೊಬ್ಬನಿಗೆ 3 ಸಿಕ್ಕಿರ್ಬೋದು, ಇನ್ನೊಬ್ನು 2 ಸಿಕ್ಕಿರ್ಬೋದು, ಆ ತರ. ಓಕೆನಾ? ಇದಾದ್ಮೇಲೆ ಆಸ್ಪಿರೆಂಟ್ ಬನ್ನಿ. ನೆಕ್ಸ್ಟ್ ಸೇಮ್ ಇದೇ ತರ ಇರುತ್ತದು. ಆಸ್ಪಿರೆಂಟ್ ಅಂತ, ಐ ವಾಂಟ್ ಟು ಬಿ ಅನ್ ಆಸ್ಪಿರೆಂಟ್ ಅಂದ್ರೆ ಆಸ್ಪಿರೆಂಟ್ ಹೋಗ್ಬಿಟ್ಟು ಅದೇ ತರ ಅವನು ಏರಿಯಾ ವೈಸ್ ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಿಪ್ಪಿಂಗ್ ಹೋಗ್ಬಿಡ್ರಿ ಸಾಕು. ಓಟಿಂಗ್ ಹೇಳಿದೆ ರೀ, ಏನು ಎಲ್ಲ ಹೇಳಾಯ್ತು, ಇದೆಲ್ಲ ಹೇಳಾಯ್ತು, ಹೋಗ್ಬಿಡಿ. ಅದು ಯಾರು ಓಟ್ ಹಾಕೋದು ಎಲೆಕ್ಷನ್ ಅಲ್ಲಿ ನಾವು ಮಾಡೋಕ್ಕಾಗಲ್ಲ, ಅದು ನೀವು ಹೋಗಿ ನೆಕ್ಸ್ಟ್. ಓಕೆನಾ? ಇದು ವೋಟರ್ಸ್ದು. ಏನಾರ ಒಂದ್ ನಿಮಿಷ ಇದನ್ನ ಹೆಂಗೆ ನಿಲ್ಸ್ಕೊಳ್ಳಿ. ಏನಾರ ಕನ್ಫ್ಯೂಷನ್ ಇತ್ತಾ? ಗೊತ್ತಾಯ್ತಲ್ಲ? ಯಾರು ಬೇಕಾದ್ರೂ ಇದ್ರೊಳಗೆ ಬರ್ಬೋದು. ಬಂದು ನಿಮ್ಮ ಏರಿಯಾ, ನಿಮ್ಮ ಹಳ್ಳಿನೋ, ನಿಮ್ಮ ವಾರ್ಡ್, ನಿಮ್ಮ ಕಾನ್ಸ್ಟಿಟ್ಯೂಷನ್, ಎನಿಥಿಂಗ್ ನೀವು ಕ್ಯಾನ್ ಸೆಲೆಕ್ಟ್. ಡ್ರಾಪ್ ಡೌನ್ ಬರುತ್ತೆ. ಆ ಡ್ರಾಪ್ ಡೌನ್ ಅಲ್ಲಿ ಒಳಗಡೆ ಹೋಗ್ತೀರಾ, ಇಶ್ಯೂ ರೈಸ್ ಮಾಡ್ತೀರಾ, ಆಮೇಲೆ ಅಲ್ಲಿ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋರ ಜೊತೆ ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ನೀವು ಪರ್ಸನಲ್ ಆಗಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೋದು, ಫೇಸ್ಬುಕ್ ಅವ್ನು ಲೈವ್ ಮಾಡೋದು ನೋಡ್ಬೋದು. ಯಾವ್ದು ರೀತಿ ಬೇಕಾದ್ರೂ ಎಲ್ಲ ರೀತಿನೂ ಓಪನ್ ಮಾಡಿ ಇಟ್ಟಿದ್ದೀವಿ. ಅವನ ಎಲಿಜಿಬಿಲಿಟಿ ನೀವು ಟೆಸ್ಟ್ ಮಾಡ್ಬೋದು, ಅವನಿಗೆ ರೇಟಿಂಗ್ ಕೊಡ್ಬೋದು. ನೀವು ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವನು ಎಲೆಕ್ಷನ್ಗೆ ಹೋಗ್ತಾನೆ. ಆಮೇಲೆ ವಾಪಸ್ ಇದೇ SOP ಸಿಸ್ಟಮ್ ಬಂದು ಇದು ಮತ್ತೆ ಲೈವ್ ಆಗುತ್ತೆ. ಅಲ್ಲಿಂದ ಅವನು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದು ವೋಟರ್ ದೃಷ್ಟಿಲಿ. ಆಸ್ಪಿರೆಂಟ್ ಇದರಲ್ಲಿ ಫಾಸ್ಟ್ ಆಗಿ ಹೋಗಿ ಮುಂದೆ. ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ನೀವ್ ಎಲ್ಲಿದ್ದೀರಾ? ಅವ್ರಿಗೆ ನಮ್ಮಂತವ್ರು ಎಷ್ಟು ಜನ ನೋಡಿದಾರೆ ಅವರು. ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ನೀವೇನ್ರಿ ಜೆನ್ಸಿ ನೋಡಿ, ಸೇಮ್ ಅವನಿಗೂ ಎಲ್ಲ ಇದಿರುತ್ತೆ. ನೆಕ್ಸ್ಟ್ ಹೋಗಿ ಆಸ್ಪಿರೆಂಟ್ ಆಗೋ ಇದು ತಗೊಳ್ಳಿ. ನೋಡಿ, ಇಲ್ಲಿ ಕೊಟ್ಟಿರ್ತೀವಿ, ಇಲ್ಲೆಲ್ಲ ಡಿಕ್ಲೇರ್ ಮಾಡ್ಬೇಕು. ಅವನು ಏನ್ ಹೇಳಿ, ಇದನ್ನ ಡಿಕ್ಲೇರ್ ಮಾಡಿ ಅವನೊಳಗೆ ಬರ್ಬೇಕು. ನನ್ನನ್ನು ಆಯ್ಕೆ ಮಾಡಿದವ್ರೆ ನನಗೆ ಮಾಲೀಕರು, ಅವ್ರು ಹೇಳಿದಂಗೆ ನಾನು ಕೆಲಸ ಮಾಡ್ತೀನಿ, ಯಾವುದೇ ರೀತಿಲಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಏನಾರ ಗ್ರೇಡ್ ಏನೋ ರೇಟಿಂಗ್ ಬಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಹಂಗಂತ ನಾವು ಹೇಳ್ತಾ ಇಲ್ಲ ಎಲೆಕ್ಷನ್ ನಿಂತ್ಕೊಂಡ್ಬಿಡ ಅಂತ. ಅವ್ರು ನಿಂತ್ಕೊಬೋದು. ಒಂದು ಪ್ಯೂರ್ಲಿ ಇದಾಗಿ ಒಬ್ರು ಯಾರೋ ಚೆನ್ನಾಗಿ ಬಂದಿರೋ ಅವ್ರು ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಅವ್ನು ಬಿಟ್ಕೊಡ್ಬೋದು ಬೇಕಾದ್ರೆ. ಆ ತರ ಮಾಡಿ ಅದನ್ನ ಮೇಲಿನೆಲ್ಲ ಓದಿನ ಅದು ಒಪ್ಪುತ್ತೇನೆ ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರದ್ದು ಮೇಜರ್, ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು, ಅದು ಇದು ಬರುತ್ತೆ. ಬೇರೆ ಏನು ತಗೊಳ್ಳಲ್ಲ, ಬರೀ ಅವ್ರದ್ದು ಇನ್ಫಾರ್ಮೇಶನ್ ತಗೊಂತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋಗ್ರಿ. ಮುಂದೆ ಹೋದ್ರೆ ಅವ್ರು ಬೇಕಾದ್ರೆ ಆಪ್ಷನಲ್ ವಾಟ್ಸಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ತರ ಹುಡುಗಿರು ನಾನು ಕೊಡಲ್ಲ ಅಂತ ಅನ್ಕೊಳ್ಳಿ, ಬೇಡ ಆಪ್ಷನಲ್ ಮಾಡಿದ್ದೀವಿ, ನಾನು ನಂಬರ್ ಕೊಡಲ್ಲ ಸರ್ ಬೇಡ. ನೀವು ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಜನನ್ನ. ಓಕೆನಾ? ಕೊಡೋರು ಕೊಡ್ಬೋದು, ನಂಬರ್ ಕೊಡೋದು, ವಾಟ್ಸಪ್ ನಂಬರ್ ಕೊಡೋದು, ವಿಡಿಯೋ ಚಾಲ್ದು ಎಲ್ಲ ಕೊಡ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗ್ ಒಂದು ಅವ್ನು ಕೊಡ್ತಾನೆ. ನಾನು ಈ ಟೈಮಲ್ಲಿ ಫೇಸ್ಬುಕ್ ಲೈವ್ ಬರ್ತೀನಿ ಅಂದ್ರೆ ನೀವು ನೋಡ್ಬಿಟ್ಟು ಕನೆಕ್ಟ್ ಆಗ್ಬೋದು, ಆ ಥರ. ಸೊ ಇದೆಲ್ಲ ಆದ್ರ ಮೇಲೆ ಈಗ ಅವ್ನು ಎಲೆಕ್ಷನ್ ಇಟ್ಕೋತಾರೆ. ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಿದೆ ನೋಡಿ. ಇಲ್ಲಿ ಏನಂದ್ರೆ ಯಾವ ಎಲೆಕ್ಷನ್ ಅನೌನ್ಸ್ ಆಗುತ್ತೋ ಅದು ಮಾತ್ರ ಓಪನ್ ಆಗುತ್ತೆ. ಈಗ GBA ಇದಾಗಿದೆ, GBA ಓಪನ್ ಆಗುತ್ತೆ ಇಲ್ಲಿ. ಆ GBA ನೀವು ಹೇಳ್ದಂಗೆ ಈಗ ಕತ್ರಗುಪ್ಪೆ ಹುಡುಕೋದ್ವಲ್ಲ, ಆ ಥರ ಎನಿ ವಾರ್ಡ್, ನಿಮ್ಮ ವಾರ್ಡ್ ಹುಡುಕೊಂಡ್ಬಿಟ್ಟು ನೀವು ಎಂಟರ್ ಆಗ್ಬೋದು. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವ್ರು ಏನೋ ಬರ್ಕೊಬೋದು ಆಸ್ಪಿರೆಂಟ್. ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ನೋಡಿ. ಮುಂದೆ ಹೋಗಿ. ನನ್ನ ಫಾಸ್ಟ್ ಇರ್ಬೇಕು ನೀವು, ಆರಾಧ್ಯ. ಓಕೆನಾ? ಇಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿ ಅವ್ನ ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟಿಗೆ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನ. ಅವ್ನ ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡು ಮಾಡ್ಬೋದು ಅವನು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ ಹೋಗಿ ನೋಡಿ, ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಅವ್ನು ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ಡೌನ್ಲೋಡ್ ಮಾಡ್ಬೋದು SOP ನ. ಅಲ್ಲಿ ಡೌನ್ಲೋಡ್ ಮಾಡ್ರಿ. ಯಾಕಂದ್ರೆ ಅವರು ಇದನ್ನ ಇಲ್ಲಿ ಇಂಟರ್ನೆಟ್ ಇಲ್ಲ ಅನ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಅದೇ ಆಲ್ರೆಡಿ ಡೌನ್ಲೋಡ್ ಆಗಿದೆ ನೋಡಿ. ಡೌನ್ಲೋಡ್ ಆಗಿದೆ. ಇದನ್ನ ಅಪ್ಲೋಡ್ ಮಾಡಿದ್ರು, ಸೈನ್ ಮಾಡಿ ಅಪ್ಲೋಡ್ ಮಾಡಿದ್ರು, ಸರಿ ಅಂತ ಬಂತು. ಅವ್ನು ಆಸ್ಪಿರೆಂಟ್ ಆಗ್ತಾನೆ. ಓಕೆನಾ? ನೆಕ್ಸ್ಟ್ ಆಸ್ಪಿರೆಂಟ್ ಆದ್ಮೇಲೆ ಅವ್ನಿಗೆ ಈ ತರ ಬರುತ್ತೆ. ಬ್ಯಾಕ್ ಹೋಗಿ ನೋಡಿ, ನನ್ನ ಪ್ರೊಫೈಲು ಸಾರ್ವಜನಿಕ ಸಮಸ್ಯೆ. ಅವನು ನೋಡ್ಬೋದು ಅವನ ಏರಿಯಾದಲ್ಲಿ ಜನ ಏನೇನು ಸಮಸ್ಯೆ ಹೇಳಿದ್ದಾರೆ ಅಂತ. ಅಲ್ಲಿ SOP ನೋಡ್ಬೋದು. ನಾಗರಿಕನ ಭೇಟಿ ಮಾಡ್ಬೋದು ಡೈರೆಕ್ಟ್ ಆಗಿ. ಇಲ್ಲಿ ಭೇಟಿ ಅಂತ ಹೊಡೆದ್ರೆ ಅವ್ನ ಟೈಮಿಂಗ್ ಎಲ್ಲ ಹಾಕಿ ಫಿಕ್ಸ್ ಮಾಡ್ಬೇಕಾಗತ್ತೆ. ವಿಡಿಯೋ ಸಭೆ ಮಾಡ್ಬೋದು, ಅವ್ನ ಟೈಮಿಂಗ್ ಹಾಕಿ ಫಿಕ್ಸ್ ಮಾಡ್ರೆ ಅದು ವೋಟರ್ಸ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ತರ ನಾಗರಿಕರೊಂದಿಗೆ ಚಾಟ್, ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಬೇರೆ ಯಾರು ನಿಂತಿದ್ದಾರೆ ಅಂತ ನೋಡ್ಬೋದು. ಆಮೇಲೆ ನಾಗರಿಕರು ಯಾರು, ಎಲ್ಲ ಆಕಾಂಕ್ಷಿಗಳು ನೋಡ್ಬೋದು. ಈ ತರ ಅರ್ಥ ಆಯ್ತಲ್ವಾ? ಈಗೇನಂದ್ರೆ ವೋಟರ್ಗೆ ಒಂದು ಸಪರೇಟ್ ಏನೋ ಡ್ಯಾಶ್ ಬೋರ್ಡ್ ಇರುತ್ತೆ, ಹೋಮ್ ಪೇಜ್. ಆಸ್ಪಿರೆಂಟ್ ಅವ್ರು ಇನ್ನೊಂದು ಹೋಮ್ ಪೇಜ್ ಬರುತ್ತೆ. ಆ ಹೋಮ್ ಪೇಜ್ ಅಲ್ಲಿ ಏನಂದ್ರೆ ಅವರು ನಾನು ವಿಡಿಯೋ ಕಾಲ್ಗೆ ಅಲ್ಲಿ ಕನೆಕ್ಟ್ ಮಾಡಿ ಅದು ಹಾಕ್ರಿ. ವಿಡಿಯೋ ಕಾಲ್ ನೋಡಿ, ಇಲ್ಲಿ ಹಾಕಿದಾರೆ ನೋಡಿ.
ಮೀಟ್ ಸಿಟಿಸನ್ಸ್ ಅಂದಾಗ ಅವ್ನ ಲೊಕೇಶನ್ ಹಾಕಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕ್ಬೋದು, ಹಾಕದೇ ಇದ್ರೂ ಪರವಾಗಿಲ್ಲ. ಡೇ ನೋಡಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕ್ತಾನೆ. ಡೇ ನಾನು 4ನೇ ತಾರೀಕು ಅಥವಾ 1ನೇ ತಾರೀಕು 2 ಗಂಟೆಯಿಂದ 4 ಗಂಟೆವರೆಗೆ ಯಾವುದೋ ಒಂದು ಜಾಗದಲ್ಲಿ ಸಿಗ್ತೀನಿ ಅಂದ್ರೆ ಅವನು ಕನೆಕ್ಟ್ ಆಗ್ತಾನೆ. ಇದೇ ತರ ಪ್ರತಿಯೊಂದಕ್ಕೂ ಇರುತ್ತೆ, ಚಾಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ಗೆ, ಎಲ್ಲದಕ್ಕೂ ಈ ತರ ಅವನೇ ಫಿಕ್ಸ್ ಮಾಡಿ ಅವನೇ ಟೈಮ್ ಹಾಕೊಂಡು ಅವ್ನ ಜನಕ್ಕೆ ಇದು ಮಾಡ್ಬೋದು. ಇದು ಓವರ್ ಆಲ್ ವಿಷಯ ಅಷ್ಟೇ ಅಲ್ಲೇನ್ರಿ? ವಿಡಿಯೋ ಕಾಲ್ ಸೇಮ್ ಅದೇ, ಅವ್ರಿಗೆ ಅರ್ಥ ಆಗೋಯ್ತು. ಅರ್ಥ ಆಯ್ತಾ? ಸೇಮ್ ವಿಡಿಯೋ ಕಾಲ್ಗೂ ಬರುತ್ತೆ, ಫೇಸ್ಬುಕ್ಗೂ ಬರುತ್ತೆ, ಇನ್ಸ್ಟಾಗ್ರಾಮ್ಗೂ ಬರುತ್ತೆ, ಎಷ್ಟು ಬೇಕಾದ್ರೂ ಅವ್ನು ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇರ್ಬೋದು. ಈ ತರ ಒಂದು ಆಸ್ಪಿರೆಂಟ್ಸ್ನ, ವೋಟರ್ಸ್ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ದೀವಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಮ್ಮ? ನಿಮ್ಗೆ ಅರ್ಥ ಆಗ್ಬೇಕು, ಮೈನ್ ಆಗಿ ಹೆಣ್ಮಕ್ಳಿಗೆ. ಇದೇನಿದ್ರು ಒಂದು ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ವೋಟರ್ಸ್ ವಿತ್ ಆಸ್ಪಿರೆಂಟ್ಸ್. ಓಕೆನಾ? ಅಂದ್ರೆ ಇಲ್ಲಿ ಸೆಲೆಕ್ಷನ್ ಯಾವುದೋ ಪಾರ್ಟಿ ಮಾಡಲ್ಲ, ನಾನ್ ಬಿ ಫಾರಂ ಕೊಡಲ್ಲ, ಜನನೇ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಜನನೇ ಡಿಸೈಡ್ ಮಾಡ್ತಾರೆ. ಯಾರು ಜಾಸ್ತಿ ಜನ ಇಷ್ಟಪಡ್ತಾರೋ ಅವ್ರ ಎಲೆಕ್ಷನ್ ನಿಂತ್ಕೊಂತಾರೆ, ಅವ್ರು ಇದೇ ತರ ಬಂದು ವರ್ಕ್ ಮಾಡ್ತಾರೆ. ಇದು ಮೇನ್ ಕಾನ್ಸೆಪ್ಟ್. ಇವಾಗ ಹೆಂಗಿದೆ ಅಂತ ನೀವ್ ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಆಯ್ತಾ? ಹೇಳ್ಬೇಕು. ಅಲ್ಲ, ಇದು ವ್ಯವಸ್ಥೆ ಆ ತೆಗೆದಾಕಿದ್ದೀವಿ. ಅವ್ಯವಸ್ಥೆನ ಆ ತೆಗೆದ್ರೆ ವ್ಯವಸ್ಥಿತವಾಗಿ ಹಿಂಗ್ ನಡಿಬೇಕು ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಅಲ್ಲ ಕೇಳಿ, ಅದೇ ಹೇಳಿದ್ದು, ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದು. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದೇ ಫಸ್ಟೇ ಹಾಕ್ಬಿಟ್ಟಿದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರವಶರಾಗಿರೋರು ಇಲ್ಲಿ ಬರಬೇಡಿ. ಓಕೆನಾ? ಅದು ಬರೀ ರೈಟ್ ಟು ರೀಕಾಲ್ಗೆ. ಇಲ್ಲ, ಇವಾಗ ಒಂದು SOP ಕೊಟ್ಟಿದ್ದೀವಿ. ಇದೇ ತರ ವರ್ಕ್ ಮಾಡ್ಬೇಕು. ಅವನು ಸಾರ್ವಜನಿಕ ಜೊತೆ ಹೆಂಗ್ ಕನೆಕ್ಟ್ ಮಾಡ್ಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ಗೆ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನೀನ್ ಎಲೆಕ್ಷನ್ ನಿಲ್ಸಿದೀವಿ ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ರಿಸೈನ್ ಮಾಡ್ಬೇಕು ಅಂತ ಒಂದು ಹೋರಾಟ ಆಗ್ಬೇಕು. ಅದೇ ಇಲ್ಲ ಅದಕ್ಕೆ ಮತ್ತೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಇಲ್ಲಿ ನಾವು ರೈಟ್ ಟು ರೀಕಾಲ್ ಮಾತ್ರ ಇಲ್ಲ ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ, ಅಲ್ಲಿ ರೈಟ್ ಟು ರೀಕಾಲ್ ತರುವವರೆಗೆ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕಾಗಿಲ್ಲ, ನಾವು ವೋಟ್ ಮಾಡಿ ಅವ್ನು ಕೆಳಗಿಳಿಸ್ತೀವಿ, ಹೋರಾಟ ಮಾಡೋದೇ ಬೇಕಾಗಿಲ್ಲ. ಯಾರು ಏಜ್ಡ್ ಪೀಪಲ್ ಕೇಳಬೇಕಾಯ್ತು, ಇದನ್ನ ನೀವು ಕೇಳ್ತಾ ಇದ್ದೀರಾ. ಇಲ್ಲ 80% ಜನರ ಜೊತೆ ಸೇರ್ಕೊಂತಾರೆ ಅವರು. 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರು ಸೇರ್ಕೊಂತಾರೆ. ಅಲ್ಲ ವೋಟ್ ಹಾಕ್ತಿರೋದು ಎಷ್ಟು ಜನ ಹೇಳಿ? ಅಲ್ಲ ನೋಡಿ, 80% ಬಂದಿದೀವಿ ನಾವು, 60 ಇಂದ 80ಗೆ ಬಂದಿದೀವಿ. ನೋಡೋಣ. ಕೇಳಿ ಒಂದ್ ನಿಮಿಷ. ನಾನು ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಇಡೋದು ಎಲ್ಲ ಬಹಳ ಮುಖ್ಯ. ಅದು ನಾನು ಫಸ್ಟ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ. ಓಕೆನಾ? ಬಿ ಫಾರಂ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿರೋದು. ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ನೀವು ಈ ಫೋರಂ ಬರ್ಬೋದು, ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಹೇಳ್ಬೋದು ಇದನ್ನ. ನೋಡಿ, ಈ ತರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ, ಇದು ನಿಮ್ದೇ ಪಾರ್ಟಿ. ಇದು UPPಗೆ ಇದಕ್ಕೆ ಸಂಬಂಧ ಇಲ್ಲ. ಓಕೆನಾ? ಇದು ನಿಮ್ದೇ ಪಾರ್ಟಿ. ನೀವು ಏರಿಯಾ ವೈಸ್ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ಒಬ್ಬ ನಿಲ್ಸ್ಕೊಬಹುದು, ನೀವೇ ಯಾರ ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಅವ್ನಿಗೆ ಹೋಗಿ ಹೇಳ್ಬೋದು ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಜನ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನ ವೋಟ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನಾನು ಮಾಡಿದ್ರೆ ನಾಳೆ ಅದೇ ಮಾಡ್ತೀನಿ ನಾನು, ಅಲ್ವಾ? ಇಲ್ಲ, ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಹಿಡ್ಕೊಂಡೆ, ಅದ್ರಲ್ಲಿ ಏನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಬಿ ಫಾರಂ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು. ಜನರ ಹತ್ರನೇ ಹೋಗಿ ಅಂದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಸೈನ್ ಹಾಕ್ಸ್ಕೊಂಡ್ ಒಬ್ಬ 80 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್ ಅಂತ. ಅವರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬಹುದು, ಅವರೇ ಚೆಕ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇನು ಮುಚ್ಚಿಡೋಂಥದ್ದು ಏನಿಲ್ಲ ಇಲ್ಲಿ. ಅಲ್ಲ, ನಿಮ್ಗೆ ಒಳಗ್ ಬರೋಕ್ಕೆ ಭಯ ಆಗತ್ತೆ ಅಂತಾನೆ ಇದ್ರೊಳಗಡೆ. ಅಲ್ಲಲ್ಲ, ನೀವ್ ಹೇಳಿ. ನಾನು ಇಲ್ಲೇನ್ ಗೊತ್ತಾ, ನನ್ನ ಒಪಿನಿಯನ್ ನಾನು ಹೇಳ್ಬೇಕಷ್ಟೇ. ಹೇಳಿ ಒಂದ್ ನಿಮಿಷ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಇನ್ನೊಬ್ರ ಒಪಿನಿಯನ್ ಹೇಳ್ಬೇಕಾದ್ರೆ ನಾನು ಐ ಮೇ ಬಿ ರಾಂಗ್ ಆರ್ ರೈಟ್, ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಫೇಸೇ ಮಾಡಲ್ಲ, ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊಂತ ಇರ್ತಾರೆ. ಅದಾದ್ರ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವನಿಗೆ ಬಂದು ಥ್ರೆಟ್ ಮಾಡ್ಬೋದು, ನೀನ್ ನಿಂತ್ಕೊಂಡ್ಬಿಡಯ ಅಂತ.
ಅಲ್ಲ ಅದು ಏನೂ ಮಾಡೋಕ್ಕಾಗಲ್ಲ. ಅವಾಗ ನಮ್ಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಂಡಂಗಾಗತ್ತೆ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟು ಎದುರೋ ಜನಕ್ಕೆ ಅಲ್ವಾ ಇವ್ರೆ? ಇಲ್ಲ ಇಲ್ಲ, ಕನ್ನಡದಲ್ಲಿ ಹಾಕ್ರಿ ಇದು ನೋಡಿ, ಕ್ಲೀನ್ ಆಗಿ ಓದ್ಬೋದು, ಒಬ್ರು ಓದಿರೋ ಇನ್ನೊಬ್ರಿಗೆ ಹೇಳ್ಬೋದು. ಆತರ ಏನಿಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಅನ್ನಿಸ್ತಾ ನಿಮ್ಗೆ? ಯಾರಿಗಾರ ಅನ್ನಿಸ್ತಾ ಇವ್ರೆ? ಇಲ್ಲ ಇಲ್ಲ, ಒಂದು SOP ಡೌನ್ಲೋಡ್ ಮಾಡಿ ಸೈನ್ ಹಾಕಿ ಅಪ್ಲೋಡ್ ಮಾಡೋದಕ್ಕೆ ಎಜುಕೇಟೆಡ್ ಬೇಕಾಗಿಲ್ಲ, ಅಷ್ಟೇ ಬೇಕಾಗಿರೋದು. ಯಾರು ಬೇಕಾದ್ರೆ ಸಪೋರ್ಟು ಮಾಡ್ತಾರೆ. ಎಲೆಕ್ಷನ್ ನಿಂತ್ಕೊಬೇಕಾರೆ ಕೇಳಿ, ಒಂದ್ ನಿಮಿಷ, ಎಲೆಕ್ಷನ್ ನಿಂತ್ಕೊಬೇಕಾದ್ರೆ 100 ಫಾರಂ ಕೇಳ್ತಾರಲ್ವಾ? ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ನೀವು, 100 ಫಾರಂ ಕೇಳ್ತಾರೆ. ಅದನ್ನೆಲ್ಲ ಭರ್ತಿ ಮಾಡಿ, ಇದು ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಅಲ್ಲಿ ತಗೊಂಡೋಗಿ ಕೊಡಬೇಕು. ಅದೇ ತರ ಇದಷ್ಟೇ. ನಿಮಗೆ ಗೊತ್ತಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಹತ್ರ ಕೇಳಿ ಮಾಡ್ಬೋದು. ಇದ್ರಲ್ಲಿ ಒಂದೇ ಒಂದು ಕಾಂಪ್ಲಿಕೇಟೆಡ್ ಏನಿದೆ ಅಂದ್ರೆ SOP ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು. ಅದು ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ ಹಾಕುವಂಥದ್ದು, ಅದನ್ನು ಯಾರ ಕೇಳಿದ್ರೆ ಹೇಳ್ಕೊಡ್ತಾರೆ. ಇದು ಹಾಕಿ ನಾನು ಬರ್ತೀನಿ ಅಂದ್ರೆ ಅದೇ ತಾನೇ ಕಲಿಬೇಕಾದ. ಒಂದು ಸಿಂಪಲ್ ಹೇಳ್ಬೇಕು ಅಂದ್ರೆ, ಈಗ ನನ್ನ ಮಗ ಅವನು ಪ್ರಪಂಚಕ್ಕೆ ರೆಡಿ ಆಗಬೇಕು ಅಂದ್ರೆ ನಾನು ಮನೇಲೆ ಕೂಡ ಭಯ ಪಟ್ಕೊಂಡಿದ್ದೆ ಅನ್ಕೊಳ್ಳಿ. ಅವ್ನು ಬೈಕ್ ತೆಗಿರೋ ಭಯ ನನಗೆ, ಅವ್ನು ಹೊರಗಡೆ ಹೋದ್ರೆ ಏನಾಗುತ್ತೋ ಭಯ ಅಂದ್ರೆ ನಾನು ಮನೇಲೆ ಕೂಡ ಹಾಕ್ಬಿಡ್ತೀನಿ. ಎಲ್ಲ ಒಂದ್ ಕಡೆ ಈಜು ಅವನಿಗೆ ನೀರಲ್ಲಿ ಬಿಡಬೇಕು ಅಲ್ವಾ? ಅವ್ನು ಈಜು ಕಲಿತಾನೆ. ನಾವು ಲೀಡರ್ಸ್ಗಳು ಏನ್ ಮಾಡ್ಬಿಟ್ಟಿದೀವಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರಪ್ಪ ಅಂತ ಹೇಳಿ 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 ನಿಮ್ಗೆ ಗೊತ್ತಾಗ್ದಿರತ್ರನೇ ಮಾಡಿ ಇಟ್ಬಿಟ್ಟಿದೀವಿ. ಇದೊಂದು ಸ್ಟೆಪ್ ಅಷ್ಟೇ, ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟು ಮಾಡಿಲ್ಲ ಇದನ್ನ. ಅಲ್ಲ ನಾನೇ ಮಾಡಿರೋದಲ್ಲ ಇದನ್ನ. ಅಲ್ಲ ನಾಳೆ ನಾನು ಆಸ್ಪಿರೆಂಟ್ ಆಗ್ಬೋದು ಹೇಳಿ, ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಆಗ್ಬೋದು. ಆತರ ಏನಿಲ್ಲ. ನಾಳೆ ನಾನು ಯಾವ್ದೋ ಒಂದು ಎಲೆಕ್ಷನ್ಗೆ ಕತ್ರಗುಪ್ಪೆ ಅಂತ ಹಾಕಿರೋದು, ಅದಕ್ಕೆ ಮೋಸ್ಟ್ಲಿ ಕತ್ರಗುಪ್ಪೆ ನಿಂತ್ಕೊಂಡೆ ನಾನು, ಗೊತ್ತಿಲ್ಲ. ಆತರ ಏನ್ ಟಾರ್ಗೆಟ್ ಇಲ್ಲ. ನೋಡಿ ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಾವು ಓಪನ್ ಮಾಡಿದೀವಿ. ಇವಾಗ ನೆಕ್ಸ್ಟ್ MLA ಎಲೆಕ್ಷನ್ಗೆ ಓಪನ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಒಂದು ಅವಕಾಶ ಇದೆ. ಯಾರು ಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಬಹುದು, ಯಾರು ಬೇಕಾದ್ರೆ ಜನನ್ ಕನೆಕ್ಟ್ ಆಗ್ಬೋದು, ಜನನ್ ಕನೆಕ್ಟ್ ಆಗ್ಬೋದು, ಸೇರಿಸ್ಬೋದು. ಗೊತ್ತಿಲ್ಲ ಇದು ಆಗತ್ತೆ ಆಗಲ್ಲ ನನಗೂ ಗೊತ್ತಿಲ್ಲ. ಇಟ್ ಇಸ್ ಎನ್ ಎಕ್ಸ್ಪೆರಿಮೆಂಟ್, ಟ್ರೈ ಮಾಡ್ತಾ ಇದೀವಿ. ಇದೊಂದು ಫುಲ್ ಪಾರದರ್ಶಕವಾದಂತ ಒಂದು ಟೆಕ್ನಾಲಜಿ ಬೇಸ್ಡ್ ಒಂದು ಪ್ಲಾಟ್ಫಾರ್ಮ್, ಎಲ್ಲರ ಫೋನಲ್ಲೂ ಇರುವಂತ ಪ್ಲಾಟ್ಫಾರ್ಮ್. ಆಂಡ್ರಾಯ್ಡ್ ಐಫೋನ್ ಕೂಡ ಇನ್ನೊಂದು ವಾರದಲ್ಲಿ ಅದು ಓಪನ್ ಆಗುತ್ತೆ. ನೋಡಿ ಇಲ್ಲೇ ಕೊಟ್ಟಿದೀವಲ್ಲ, ಎಲ್ಲ ಭಾಗ್ಯಗಳು ಇಲ್ಲೇ ಇದೆ. ನಿಮ್ಗೆ ಏನ್ ಬೇಕು ಕೇಳ್ಬೋದು ನೀವು, ನಿಮ್ಗೆ ಏನ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕನೆಕ್ಷನ್ ಅಲ್ಲಿ ಇರ್ಬೋದು. ನಿಮ್ ಡಿಮ್ಯಾಂಡ್ ಏನಿದೆಯೋ ಅದಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡೋನ್ ತಗೊಳ್ಳೋದೇ ಈ ಸಿಸ್ಟಮ್. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ ಆಗಿ 5 ವರ್ಷ ಕನೆಕ್ಷನ್ ಅಲ್ಲಿ ಇರುವಂತ ಒಂದು ಸಿಸ್ಟಮ್ ಇದು, ಆಸ್ಪಿರೆಂಟ್ ಜೊತೆ. ಅದು ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ರ ಮೇಲೆ ಅವ್ರು ಸಿಗಲ್ಲ ಅಥವಾ ಕನೆಕ್ಟ್ ಮಾಡಕ್ ಆಗಲ್ಲ. ಆತರ ಎಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ. AI ಬರ್ತಾ ಇದೆ, ಒಂದು ಯಾವ್ದೋ ಟೈಪ್ ರೈಟರ್ ಇದ್ದಿದ್ದ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಆದ್ಮೇಲೆ ಇನ್ನೊಂದು ಬಂತು. ಎಲ್ಲ ಇದ್ರಲ್ಲೂ ರಿಫಾರ್ಮ್ಸ್ ಆಗ್ತಾ ಇದೆ. ಹಂಗೆ ಪಾಲಿಟಿಕ್ಸ್ ಅಲ್ಲಿ ರಿಫಾರ್ಮ್ಸ್ ಆಗ್ಬೇಕೋ ಇಲ್ವೋ? ಆಗ್ಬೇಕು ತಾನೆ. ಆತರ ಒಂದು ಪ್ರಯತ್ನ ಅಷ್ಟೇ ಇದು. ನೋಡೋಣ, ನಾಳೆ ಇದು ಜನರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಏನ್ ಗುರುವೆ? ಅಲ್ಲ ಅದನ್ನ ನೀವೇ ಇಲ್ಲಿ ಚೆಕ್ ಮಾಡ್ಕೊಬಹುದು. ನೀವೇ ವೋಟರ್ ಆಗಿ ಎಂಟರ್ ಆಗಿ ನೀವೇ ಮಾಡಿ ನೀವೇ ಇಲ್ಲಿ ಚೆಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದು. ಇಲ್ಲಿ ಏನು ನಾವು ಕಂಟ್ರೋಲ್ ಇಟ್ಟಿಲ್ಲ, ಓಪನ್ ಇದು ಆಕ್ಚುಲಿ. ನಾವು ಒಳಗಡೆ ಏನೋ ಮ್ಯಾನ್ಪ್ಲೇಟ್ ಮಾಡೋಂಥದ್ದು ಏನೂ ಇರೋದಿಲ್ಲ ಇದನ್ನ. ಓಕೆನಾ? ನಿಮ್ ಕೈಲಿರುತ್ತೆ. ನಾವು ಯಾವ ಇವನ್ ಏನ್ರಿ ಅದು, ನಾವ್ ಯಾವ ಇದು ಇಟ್ಕೊಳ್ಳಲ್ಲ, ಡಾಟಾಗಳು ಇಟ್ಕೊಳ್ಳಲ್ಲ, ಯಾವ ಫೋನ್ ನಂಬರ್ ಇಟ್ಕೊಳ್ಳಲ್ಲ, ಯಾವ ಫೋಟೋನು ಇಟ್ಕೊಳ್ಳಲ್ಲ, ಯಾವ್ದು ಇಟ್ಕೊಳ್ಳಲ್ಲ. ಅಲ್ಲಲ್ಲ ಅದೇ ಹೇಳಿದ್ ನೋಡಿ, ಇಲ್ಲಿ ನಾವು ನೋಡಿ, ಇಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ ಪ್ರೈವಸಿ ಪಾಲಿಸಿ ಇದೆ, ಎಲ್ಲ ಕೆಳಗಡೆ ಇದೆ ನೋಡಿ. ಅದನ್ನ ಫುಲ್ ಲೀಗಲ್ ಆಗಿ ಏನೇನ್ ಬೇಕೋ ಪ್ರತಿಯೊಂದು ಮಾಡಿದೀವಿ. ಓಪನ್ ಆಗಿರುತ್ತೆ ಇದು. ನೀವು ಬೇಕಾದ್ರೆ ಇಲ್ಲಿ ಎಂಟ್ರಾಗಿ ಸಜೆಷನ್ ಮಾಡ್ಬೋದು, ಮೇಲ್ಗಳು ಹಾಕ್ಬೋದು, ಪ್ರತಿಯೊಂದು ನಿಮ್ ಕೈಲಿರುವಂತದ್ದು ಇದು. ಆತರ ಮಾಡಕ್ಕೆ ನಾನು ಇದನ್ನ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಪಾರ್ಟಿ ಇದೆ, ಪಾರ್ಟಿ ನಾನು ಕೊಡ್ತೀನಿ ಅಂತ B ಫಾರಂ ಕೊಡ್ತೀನಿ ಅಂತ ನಿಮ್ಮನ್ನೇ ಕರಿಬೋದಾಗಿದೆ. ಒಬ್ರು ಪ್ರಯತ್ನ ಪಡೋಕೆ ನಾನು ಪಡ್ತಾ ಇದ್ದೀನಿ. ಅಲ್ಲ ಅಷ್ಟೇ ಅಲ್ಲಿಗೆ ಎಂಡ್ ಆಗ್ಬಿಡತ್ತೆ ಅಷ್ಟೇ ಅದು. ಅಲ್ಲ ನನಗನ್ನಿಸ್ತಿರೋದು ಮುಂದೆ ಪರಿಸ್ಥಿತಿ ಹೋಗ್ತಾ ಇದಕ್ಕೆ ಬರ್ಲೇಬೇಕಾಗತ್ತೆ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಇನ್ನು ಮುಂದೆ ಹಂಗ ಆಗಲ್ಲ. 50 ಕೋಟಿ ಹಾಕ್ತೀನಿ, 100 ಕೋಟಿ ಹಾಕ್ತೀನಿ, ಎಲೆಕ್ಷನ್ ಗೆಲ್ತೀನಿ, ಅಲ್ಲಿಂದ ದುಡ್ಡು ತೆಗಿತೀನಿ, ಇಲ್ಲಿಂದ ದುಡ್ಡು ತೆಗಿತೀನಿ, ಹಂಗ್ ಮಾಡ್ತೀನಿ. ಅದಾಗಲ್ಲ. ಇನ್ನು ಮುಂದೆ ನಾವು ಬೇಸಿಕ್ ಬರ್ಲೇಬೇಕು, ಈ ಸತ್ಯಕ್ಕೆ ಬರ್ಲೇಬೇಕು. ಅದಾಗತ್ತೆ ಅನ್ಸತ್ ನನಗೇನ. ಆ ಹೋಪ್ಸ್ ಇಂದ ಮಾಡಿದೀನಿ ಅಷ್ಟೇ. ಇರುತ್ತೆ ಇಲ್ಲಿ ಓಪನ್ ಆಗ್ಬಿಡುತ್ತೆ ಅದು. ಹಂಗಲ್ಲ ಇವ್ರೆ, ಅದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಇರೋದು. ಇಲ್ಲಿ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಯಾರು ಏನು, ಯಾವ ಗ್ರೂಪ್, ಲೇಡೀಸ್ ನಿಲ್ಬೇಕಾ, ಜೆಂಟ್ಸ್ ನಿಲ್ಬೇಕಾ, ಯಾವ ಕ್ಯಾಟಗರಿ ನಿಲ್ಬೇಕೆಲ್ಲ ಅದೇ ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಎಲೆಕ್ಷನ್ ನಿಂತ್ಕೊಂತಾರೆ ಅಷ್ಟೇ. ಅವಕ್ಕೆ ತಕ್ಕಂತೆ ನೀವೇನ್ ಬೇಕಾದ್ರೆ ಯೋಚನೆ ಮಾಡೋದು. ಅಲ್ಲ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಒಡ್ಡಿ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರು ಇಲ್ಲಿ. ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ, ಇಲ್ಲ ಆತರ ಇಲ್ವೇ ಇಲ್ಲ. ಅಲ್ಲ ರೇಟಿಂಗ್ ಕೊಡಿಸ್ಕೊಂಡ್ರು ವೋಟ್ ಹಾಕ್ಬೇಕಲ್ಲ ಅವರು. ಇದು ಯಾರ ಸಿಸ್ಟಮ್ ಅಲ್ಲಿ ಇಲ್ದೇ ಇರೋದಿದ್ದು. ಇಲ್ಲಿ ನಾನು 100 ಜನ ಕರ್ಕೊಂಡ್ಬಂದು ನಾನು ನಂಬರ್ 1 ಅಂತ ಮಾಡ್ಕೊಂಡ್ರು, ಅವ್ನು 100 ಜನ ವೋಟ್ ಹಾಕ್ಬೇಕಲ್ಲ ಅಲ್ಲಿ ಹೋಗಿ. ಟಿಕೆಟ್ಗೋಸ್ಕರ ಹಂಗ್ ಮಾಡ್ಬೋದಾಗಿತ್ತು. ಇವಾಗ ಅದು ಇಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಇಲ್ಲಿ 100 ಅಲ್ಲ 500 ಜನ ಕರ್ಕೊಂಡ್ಬಂದು ಸೇರಿಸ್ಕೊಳ್ಳಿ, ಅವ್ರನ್ನೂ ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ ನೋಡೋಣ, ನಾನು ಹೇಳಿದ್ನಲ್ಲ, ಇವಾಗ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡಿ ಕೂತ್ಕೊಂಡ್ರೆ ಇದು ಮಾಡಕ್ಕಾಗಲ್ಲ. ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ. ಸೋ ಮಚ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಪನ್ಡ್ ಹಿಯರ್ ಆಕ್ಚುಲಿ. ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರ ಮೇಲೆ ಗೊತ್ತಿಲ್ಲ.
ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ವಯೋಮಿತಿ ಇದೆಯೋ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ ಅದು. ನೀವು ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾರೆ ನೀವು ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ. ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವುದು ನಾನು ಮಾಡ್ತೀನಿ ಅನ್ನಿಸ್ತಾ ಇಲ್ಲ ನನಗೆ. ಏನೋ ಒಂದು ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಅಂತ ನೀವು ಕೇಳಿದ್ರೆ ನನ್ನಲ್ಲೇ ಆನ್ಸರ್ ಇಲ್ಲ, ಗೊತ್ತಿಲ್ಲ ನನಗೆ. ಏನಕ್ಕೆ ಇದು ಮಾಡ್ತಿದ್ಯಾ, ಏನಕ್ಕೆ ಎಲ್ಲರೂ ಕೇಳ್ತಾರೆ ಏನೋ ಆಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಈ ಒಂದು ವಿಚಾರನಾರ ಬಿಟ್ಟು ಹೋಗೋ ಥರ ಆಗತ್ತಲ್ವಾ. ಅಟ್ಲೀಸ್ಟ್ ಮುಂದಿನ ಫ್ಯೂಚರ್ಗಾರ ಇಲ್ಲ ಹಿಂಗೆ ಬರಬೇಕು ಅನ್ಸತ್ತಲ್ವಾ. ನಾನು ಫಸ್ಟ್ ಕೇಳ್ತಿರೋದೇನು ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಏನಾರ ಇದಿದ್ಯಾ ಅಂತ, ನಾವು ಮಾಡಿರೋ ಫಾರ್ಮೆಟ್ ಕರೆಕ್ಟ್ ಆಗಿದೆಯಾ ಅಂತ. ಮೊದಲನೇ ಅದು ಏನಾಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ. ನಾಳೆ ಮತ್ತೆ ಇದಾಗ್ಬೋದು. ಅದೇ ನಿರಂತರವಾದಂತ ಒಂದು ಇದೇ ಬದಲಾವಣೆ ಆಕ್ಚುಲಿ. ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೆಂಟ್ ಆಗ್ಬಾರ್ದು ಯಾವುದೇ ಆದ್ರೂ. ಅಲ್ಲ ಇವಾಗ ಅದೇ ಹೇಳಿದ್ದು, ಇವಾಗ ನನ್ನ ಪಕ್ಷ ಅಂತ ಇದ್ದಿದ್ದಕ್ಕೆ ಅದೆಲ್ಲ ಇತ್ತು. ಇವಾಗ ಇದಲ್ವೇ ಅಲ್ಲ, ಇವಾಗ ಇದು ನಿಮ್ ಕೈಲಿರೋ ಪಕ್ಷ. ನೀವು ಯಾವಾಗ ಡೌನ್ಲೋಡ್ ಮಾಡ್ತೀರೋ ಅದು ನಿಮ್ ಪಕ್ಷ ಆಗ್ಬಿಡುತ್ತೆ. ನೀವಲ್ಲಿ ವೋಟರ್ ಆಗ್ತೀರಾ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ನಾನೇನಕ್ಕೆ ಸಿಗ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಾವು ಫಸ್ಟ್ ಓಪನಿಂಗ್ ಪೇಜ್ ಹಾಕ್ರಿ ನೋಡಿ, ಅಲ್ಲಿ ಓಪನಿಂಗ್ ಪೇಜ್ ಅಲ್ಲಿ ನೋಡಿ. ಇದೇನು ಹೇಳಿ, ಕಿರೀಟ. ನೀವು ಎಂಟರ್ ಆದ್ರೆ ನೀವು ರಾಜನ್ ತರ ಎಂಟರ್ ಆಗ್ಬೇಕು. ಇಲ್ಲಿ ಆಗ್ತೀರಾ? ಎಸ್ ಅನ್ನಿ. ದಟ್ಸ್ ಗುಡ್. ಏನೋ ಹೇಳಕ್ಕಾಗಲ್ಲ, ಅದು ನಿಮ್ಮ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ಅದು ಕೋಮಲ್ ನಾನಲ್ಲ ಇರೋದು, ಮೋಸ್ಟ್ಲಿ ಅದನ್ನ ನೋಡ್ತಿರೋ ನೀವಿರ್ಬೋದು. ಕ್ಲಾರಿಟಿ ಇದ್ಮೇಲೆ ಕೋಮ ಇಲ್ವೇ ಇಲ್ಲ. ಕ್ಲಾರಿಟಿ ಇಲ್ದ್ರೆ ಕೋಮದಲ್ಲಿ ಮಲಗಿರೋ. ಹೇಳಿ, ಎಷ್ಟು ನಾಯಕರನ್ನ ಹುಟ್ಟಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ. ನಾನ್ ಯಾವಾಗ ನಾಯಕ ಆಗ್ತೀನಿ ಅಂತ ಯಾವ ವೋಟರ್ ಯೋಚನೆ ಮಾಡ್ತಾ ಇಲ್ಲ. ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದೆ. ತೋರಿಸ್ತಿಲ್ಲ ನಿಮ್ಗೆ, ಯಾವ್ದೋ ಆಟೋ ಮೇಲೆ ಪ್ರಜಾಕಿ ಅಂತ ಕೊಂಡು ಹೋಗ್ತಾ ಇರ್ತಾನೆ. ನನಗೋನಿಗೆ ಸಂಬಂಧನೇ ಇಲ್ಲ, ಯಾವ್ದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನಕ್ಕೆ ಹೋಗಿದೆ ಇದು. ಯಾವಾಗ್ಲೂ ಒಂದೇನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಸಣ್ಣದಾಗ್ಲೇ ಸ್ಟಾರ್ಟ್ ಆಗೋದು. ಏನ್ ಹೇಳಿ, ಒಂದೇ ರೀತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಈ ತರ ವಿಷಯಗಳು ಕೇಳಿ, 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನಾವ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನಾನು ಹೇಳಿದ ನನ್ಗೆ ಯಾರೋ ಒಬ್ಬ ಬೇಕು, ನನಗೆ ಯಾರೋ ಒಬ್ಬ ಬಂದು ನನ್ನ ಜೀವನ ಬಗೆಹರಿಸ್ಬೇಕು. ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ ನೋಡಪ್ಪ, ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಏನ್ ಹೇಳಿ, ಒಂದು ಗ್ರಾಮ ಪಂಚಾಯತಿ, ಒಂದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಯಂಗ್ಸ್ಟರ್ಸ್ ಒಂದಾಗ್ಬೋದು, ಇಲ್ಲಿ ಸೇರ್ಕೊಬಹುದು. ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಹೋಗ್ತಿದೆ. ಅದು ಯಾವ್ದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಬರ ಬಂದ್ಬಿಟ್ಟಿತ್ತಂತೆ. ಎಲ್ಲ ಡಿಸ್ಕಸ್ ಮಾಡಕ್ 1 ವರ್ಷ ಬಿಟ್ಟು ಎಲ್ಲ ಸೇರೋರಂತೆ. ಒಬ್ಬ ಕೊಡೆ ಇಟ್ಕೊಂಡು ಬಂದಿದ್ದಂತಲ್ಲಿ, ಅವತ್ ಮಳೆ ಬರ್ಬೋದು ಅಂತ. ಆತರ ನನ್ನ ಅನ್ಕೊಳ್ಳಿ, ಪರವಾಗಿಲ್ಲ ಅಂತ. ಆತರ ಅಲ್ಲ, ಚುನಾವಣೆ ಬಂದಾಗ್ಲೇ ನೀವೆಲ್ಲ ಹೊರಗಡೆ ನೋಡೋದು, ನಿಮ್ಮ ಅಭ್ಯರ್ಥಿಗಳನ್ನ ನೀವು ಎದುರುಗಡೆ ನೋಡೋದು. ನಿಮ್ಮ ಮನೆ ಹತ್ರ ಬರೋದು ಚುನಾವಣೆ ಬಂದಾಗ್ಲೇ. ಅಲ್ಲ ಕೇಳ್ತೀನಿ ಕೇಳಿ. ಆ ಪಾರ್ಟಿ ಎಲೆಕ್ಷನ್ನೇ ಅದು ಮೈನ್ ರೀಸನ್. ಏನಕ್ಕೆ ಹೇಳಿ, ಎಲೆಕ್ಷನ್ ಯಾಕೆ ಇಟ್ಟಿದ್ದಾರೆ ಹೇಳಿ? ಅವಾಗ ಎಲೆಕ್ಷನ್ ಅನ್ನೋದು ಏನಕ್ಕಿದೆ ಹೇಳಿ ಹೋಗ್ಲಿ. ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಬೇಕು. ಅವ್ನು ಹೆಂಗ್ ವರ್ಕ್ ಮಾಡ್ತಾನೆ ತಿಳ್ಕೊಬೇಕು. ಅವ್ನ ಅಭ್ಯರ್ಥಿ ಒಳ್ಳೆಯವನ ಕೆಟ್ಟವನ್ನ ತಿಳ್ಕೊಬೇಕು. ಇವಾಗ ಹಂಗಲ್ಲ, ನಾನ್ ಪಕ್ಷ ಇದೆ ಅನ್ಕೊಳ್ಳಿ, ನಾನು ಯಾರಿಗೆ ಕೊಟ್ಟರು ನೀವು ಓಟ್ ಹಾಕ್ತೀರಾ ನನ್ನ ನಂಬಿಟ್ಟು ಅಲ್ವಾ? ಅದಾಗ್ಬಾರ್ದಲ್ಲ ಇವರೇ. ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ. ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದೀನಿ. ಹೇಳಿ, ನಾನ್ ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಇರ್ತಿಲ್ಲ. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ರಾಜಕೀಯ ನಡೀತಿರೋದು ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಇರಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ. ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನ್ ಯಾರು ಇಲ್ಲ ಅಂತ ಹೇಳೋದಕ್ಕೆ. ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ. ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂತೀನಿ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ ಅದನ್ನ? ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು. ಇಲ್ಲ, ವೋಟರ್ಸ್ ಅವ್ನು ಚೇಂಜ್ ಆಗಕ್ ಬಿಡಲ್ಲ. ಎರಡೇ ದಾರಿ ಇರೋದು. ಆ 2 ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವರೇ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗಿ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು ನೋಟಾಗಿ ಹಾಕ್ತಿವಿ ಅಂತ. ನೋಟಾಗಿ ಹಾಕಿದ್ರೆ ಏನಾರ ವರ್ಕೌಟ್ ಆಗಿರ ಹಾಕಿ. ನೋಟಾಗಿ ಏನ್ ಹೇಳಿ, ನೋಟಾಗಿ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗಬೇಕು ಆಕ್ಚುಲಿ. ಕರೆಕ್ಟ್ ಅಲ್ಲ ಇವರೇ? ಅದು ಇದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ಅವ್ ನೋಟ್ ಹಾಕಕ್ಕೆ ಏನ್ ಪ್ರಯೋಜನ? ನೋಟಾಗಿ ಹಾಕ್ಬಿಟ್ಟು ಇಂಡೈರೆಕ್ಟ್ ಆಗಿ ನಾವೇನ್ ಹೇಳ್ತಿದೀವಿ ಅಂದ್ರೆ, ನಮಗ್ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗ್ ರೈಟ್ಸ್ ಇರಬೇಕು ಜನಗಳಿಗೆ ಅಲ್ವಾ? ಅದೇ ಕೇಳಿ. ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿನ್ನೂ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು. ಆ ಎಲ್ಲ ಕಾರಣಗಳಿಂದ ಅವರು
ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಎಲ್ಲರೂ ಅನರ್ಹರಾಗಬೇಕು. ನನ್ ಆಫ್ ದಿ ಎಬೋ ಅಂದ್ರೆ ಇವ್ರು ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್. ಅಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರೋದು ಹೇಳಿ. ನಾನು ಹೊರಟಿಲ್ಲಮ್ಮ, ಎಲ್ರೂ ಮಾಡ್ಬೋದು ಸೇರ್ಕೊಂಡ್ರಿ ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇರೋದು. ನೀವು ನನ್ನ ಕೈಗೆ ತೋರಿಸ್ರೆ ನಾನು ನಿಮ್ ಕಡೆ ತೋರಿಸ್ತೀನಿ, ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ಅಲ್ಲ ನೋಡಿ, ಇಲ್ಲಿ ಇವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕಾದ್ರೆ ನಿಲ್ಬೋದು. ಇದು ಪಾರ್ಟಿ ಸಿಸ್ಟಮೇ ಅಲ್ಲ, ಈ ಜನಗಳು ಸೇರ್ತಾರೆ ಅಲ್ಲ. ಅದು ಬಿಡಿ, ಇದನ್ನ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ನಾನ್ ನಿಲ್ಲೋದು ನನ್ನ ಪಾರ್ಟಿ, ಅದು ಭಯ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ ನಾನು. ಅಲ್ಲ, ಸ್ಪರ್ಧೆ ನನಗೆ ಆದಾಗ ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನೋಡೋಣ, ನನಗೂ ಆ ಟೈಮ್ ಸಿಗ್ಬೇಕು. ಕೇಳಿ ಒಂದ್ ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ? ವರ್ಕರ್ ತರ ವರ್ಕ್ ಮಾಡ್ಬೇಕಲ್ವಾ? ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೊಬೇಕು, ನಾನು SOP ತರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನಗಿದೆ, ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ, ತಪ್ಪೇನಿಲ್ಲ. ಯಾರು ಬೇಕಾದ್ರೂ ಎಂಟರ್ ಆಗ್ಬೋದು ಇಲ್ಲಿ. ನೋಡಿ ಇನ್ನೂ ಆ ನಾಯಕ ಪರವಶರಾಗಿರೋರು ನೀವು. ತಗೊಳ್ಳಿ ಅಂತಾನೆ ನೋಡಿ. ಇಲ್ಲಿ ನೋಡಿ, ಕಿರೀಟ ಇನ್ನೊಂದ್ಸತಿ ಹಾಕ್ರಿ ಕಿರೀಟ. ಅದು ತೆಗಿಬೇಡ್ರಿ ರೀ. ನೋಡಿ ಇಲ್ಲಿ ಹೇಳಿ. ಕೊನೆಯದಾಗಿ ಹೇಳ್ತೀನಿ, ನನಗಿಷ್ಟೇ ಕೇಳಿ ಒಂದ್ ನಿಮಿಷ, ನಾನು ಹೇಳೋದು ಇಷ್ಟೇ. ನಮಸ್ಕಾರ, ಹೇಳಿ ಗುರುವೆ. ಅಲ್ಲ, ಏನಾಯ್ತು ಅಂದ್ರೆ ಮತ್ತೆ ನನ್ನ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಕೊಂಡೇ ಇತ್ತಲ್ಲಿ. ಏನ್ ಹೇಳಿ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಯೋಚನೆ ಮಾಡಿ, ನಿಜವಾದ ಒಂದು ಪಾರ್ಟಿ, ಜನರ ಕೈಲಿ ಕೊಡುವಂತ ಒಂದು ಪಾರ್ಟಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿದ್ ನನಗೆ. ಅಲ್ಲಲ್ಲ, ಗೊತ್ತಾಯ್ತು. ಅದ್ ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನು ಪ್ರಜಾಕೀಯ ಮಾತಾಡೋದು ಕಷ್ಟ. ರಾಜಕೀಯದಲ್ಲಿ ಒಬ್ಬ ರಾಜ ಬೇಕು, ಪ್ರಜಾಕೀಯದಲ್ಲಿ ಪ್ರಜೆಗಳು ಬೇಕು, ಇಷ್ಟೇ. ಅಲ್ಲ, ಆ ಒಂದು ಕೆಲಸ ನಂಗೆ ದೇವರು ಕೊಟ್ಟಿದ್ದಾನೆ, ಅದನ್ನ ಮಾಡ್ತಾ ಇದ್ದೀನಿ. ಅವ್ರ ಪರವಾಗಿ ನಾನು ಮಾತಾಡ್ತಿಲ್ಲ. ನೋಡೋಣ, ಐ ಆಮ್ ಟ್ರೈಯಿಂಗ್ ದಿಸ್. ಏನಿವ್ರೆ, ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡಬೇಕು. ನೋಡೋಣ, ಜನ ಇದನ್ನ ಹೆಂಗ್ ಎತ್ಕೊಂಡು ಹೋಗ್ತಾರೆ ನೋಡೋಣ, ಅಷ್ಟೇ ಗುರುವೆ, ನೋಡೋಣ ಅಂತ. ಯಾಕಂದ್ರೆ ಅಲ್ಲಲ್ಲ, ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ. ಕೊನೆಗೆ ಏನಾಯ್ತು, ನನ್ನ ಅಭಿಪ್ರಾಯಗಳೇ ಪ್ರಜಾಕೀಯದ ಅಭಿಪ್ರಾಯ ತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ. ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆಲ್ಲ ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾ ಸೈಲೆಂಟ್. ಇಲ್ಲ ಇವ್ರೆ, ಈಗ ನೋಡಿ ತುಂಬಾ ಫಾಸ್ಟ್ ಆಗಿ ಓಡುತ್ತಿದ್ದು. ಯಾಕಂದ್ರೆ ಇಷ್ಟ ದಿನ ನಾನೊಂದು ಹೋಲ್ಡ್ ಇಟ್ಕೊಂಡಿದ್ದೆ, ಇವಾಗ ಹೋಲ್ಡ್ ಇಲ್ಲ. ನೋಡಿ, ಇಲ್ಲೇ ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದೀರಾ. ರಾಜ ಹೇಳಿದ್ದಕ್ಕೆ ಈ ಮೋಸ ನಡೀತದೆ. ಪ್ರಜೆಗಳೇ ಅನ್ಕೊಂಡ್ಬಿಟ್ರೆ ಹಾಲೇ ಹಾಕ್ತಾರ ಅವ್ರು, ಕರೆಕ್ಟಾ? ರಾಜ ಹೇಳಿದ್ರೆ ನೀರ್ ಹಾಕ್ಬಿಡ್ತಾನ ಅವನು, ಅವನು ಹಾಲೇ ಹಾಕ್ತಾನೆ. ನಿಮ್ಮೇಲೆ ಐ ಆಮ್ ಟೆಲಿಂಗ್ ಯು, ನನ್ನ ಕಡೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಬಟ್ ಎಂಡ್ ಆಫ್ ದಿ ಡೇ ಕೇಳಿ ನೋಡಿ, ಮತ್ತೆ ಅದನ್ನ ಹೇಳ್ಬಿಡಿ. ನೀವ್ ಯಾವಾಗ ಕೇಳ್ತೀನಿ, ನೀವ್ ಯಾವಾಗ ಇದನ್ನ ಮಾಡ್ತೀರಾ? ನೀವ್ ಯಾವಾಗ ಇದನ್ನ 10 ಜನಕ್ಕೆ ಕೇಳ್ತೀರಾ? ಅಲ್ಲ, ನಾನ್ ಮಾದರಿಯಾಗಿ ಹೇಳ್ತಾ ಇದ್ದೀನಲ್ಲ, ಖಂಡಿತ. ಇಲ್ಲ ಕೇಳಿ, ಇದಿದೆಯಲ್ಲ, ಇದು ಪರ್ಮನೆಂಟ್ ನಿಮ್ ಫೋನಲ್ಲಿ ಇರುತ್ತೆ. ಎನಿ ಟೈಮ್ ನಿಮ್ ಫೋನಲ್ಲಿ ಇರುತ್ತೆ ಇದು. ನೀವು ಯಾವ ಟೈಮಲ್ಲಿ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಆಸ್ಪಿರೆಂಟ್ ನ ಕನೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಓಪನ್ ಇರುತ್ತೆ, ಓಕೆನಾ? ಅದನ್ನೇ ಮಾಡ್ತಿದ್ದೀರಾ ನೀವು. ಅಲ್ಲಲ್ಲ ಕೇಳಿ, ನೀವು ಒಂದ್ ಹೇಳಿದ್ರಿ ಅದೇ ತರ ನಿರೀಕ್ಷೆ ಮಾಡ್ತೀರಿ ಅಂತ. ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಆಪ್ ಅಲ್ಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಕೀಯ, ನಿಮ್ದಿದ್ದು. ನೀವೇ ಲೀಡರು. ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೊಳ್ಳಿರಿ, ಯಾರು ರೆಡಿ ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಈ ಲೆವೆಲ್ ನಮ್ಮನ್ನ ಒಂದ್ ನಿಮಿಷ, ನೀವ್ಯಾರು? ನೀವು ಜನ ಅಲ್ವಾ? ಒಂದ್ ನಿಮಿಷ, ನನ್ನ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ನೀವು ಒಬ್ಬರು ಬದಲಾಗಿ, ಅದು ಬಹಳ ಮುಖ್ಯ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇವ್ನ್ ಚೇಂಜ್ ಆಗ್ತಿಲ್ಲ ಅಂತ ನಾನು ಚೇಂಜ್ ಆಗ್ತಿಲ್ಲ. ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ಯಾರು ಚೇಂಜ್ ಆಗಲ್ಲಪ್ಪ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು, ಆಗ್ತಾರೆ. ಇಲ್ಲ, ಆಗ್ತಾರೆ. ದಯವಿಟ್ಟು ನಾನು ಆ ಕಡೆ ಈ ಕಡೆ ನೋಡಬಾರ್ದು. ಇಟ್ ಈಸ್ ಅಗೇನ್ ಡಿಪೆಂಡೆಂಟ್. ಐ ಆಮ್ ಇಂಡಿಪೆಂಡೆಂಟ್. ಐ ಆಮ್ ನಾಟ್ ಡಿಪೆಂಡಿಂಗ್ ಅಪಾನ್ ಅದರ್ ಸಪೋರ್ಟ್. ನಾನು ಇನ್ನೊಬ್ಬರು ಸಪೋರ್ಟ್ ಇಂದ ನಾನು ಸಪೋರ್ಟ್ ಮಾಡಲ್ಲ. ನಾಳೆ ಒಂದು ದೊಡ್ಡ ರ್ಯಾಲಿ ನೋಡ್ಬಿಟ್ಟು ಲಕ್ಷಾಂತರ ಜನ ನೋಡ್ಬಿಟ್ಟು ಉಪೇಂದ್ರ ಪ್ರಜಾಕೀಯ ಫುಲ್ ಸಪೋರ್ಟ್ ಇದೆ ಅಂತ ಬರೋದು, ಅದು ನಿಜವಾದ ಸಪೋರ್ಟ್ ಅಲ್ಲ. ವಿಚಾರಗಳನ್ನ ತಿಳ್ಕೊಂಡು ಇದಾಗಬೇಕು ಅಂತ ಪ್ರತಿಯೊಬ್ಬ ಎದ್ದೇಳ್ತಾನಲ್ಲ, ಅದು ನಿಜವಾದ ಬದಲಾವಣೆ. ಇದುವರೆಗೂ ಆ ಬದಲಾವಣೆ ಆಗಿಲ್ಲ. ಅದೇ ನಾನು ಸ್ಪೀಡ್ ಇಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ನಾನು ಆಕ್ಟಿವ್ ಆಗಿರ್ತೀನಿ ಗುರು. ನೋಡಿ, ಈ ಆಕ್ಟಿವ್ ನೋಡಿ, ಮತ್ತೆ ಎಷ್ಟು ಡಿಪೆಂಡೆನ್ಸಿ ಇದೆ ನೋಡಿ. ನಿಜವಾಗ್ಲು ನಿಮ್ಗೆ ಆಗ್ಬೇಕು ಅಂದ್ರೆ ನಿಮ್ಗೆ ಇನ್ನೊಬ್ರು ಬರ್ತಾರೆ, ಮಾಡಿ. ಒಬ್ಬ ನಾಯಕ ಬಂದು ಎಲ್ಲ ಬದಲಾವಣೆ ಮಾಡ್ತಾನೆ. ವೆಯ್ಟ್ ಮಾಡಿ, ಬರ್ತಾನೊಬ್ಬ. ನಾನು ಬರ್ತೀನಿ. ನೀವೇನು ಮಾತಾಡ್ಬಿಡಿ, ನಾನು ಬರ್ತೀನಿ. ನಾನು ಬಂದು ನಿಮ್ಗೇನ್ ಬೇಕು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಒಪ್ಕೊಂತೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಜೈ ಉಪೇಂದ್ರ ಅನ್ನಿ. ಅದಕ್ಕೆ 21 ವರ್ಷಕ್ಕೆ ಓಟ್ ಹಾಕಕ್ ಬಿಟ್ಟಿರೋದು. ಹೇಳಿ, ಒಂದೇಳ ನಿಮ್ಗೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತೀರಾ, ಇವನು ಬುದ್ಧಿವಂತ ಅಂತಾರೆ, ಇವನು ದಡ್ಡ ಇವನು ಅನ್ಕೊಂಡು ಹೋಗ್ತೀರಾ.
ಬುದ್ಧಿವಂತ ಆಗಿದ್ರೆ ಇದ್ರಲ್ಲಿ ನಿಂತ್ಕೊಂಡು ಆಗ್ಬೋದಾಗಿತ್ರಿ ಇಷ್ಟೊತ್ತಿಗೆ ಅವನು ಒಂದು MP ಆಗ್ಬೋದಾಗಿತ್ತು ಅಟ್ಲೀಸ್ಟ್. ದಡ್ಡ ನನಗೆ ನೀವಾಗ್ಬೇಕು, ನೀವು ರಾಜರಾಗ್ಬೇಕು, ನೀವಾಗ್ಬೇಕು. ಈಗೇನು ಹೊಗಳ್ತಾ ಇದಾರ ನಿಮ್ಮನ್ನ, ಬಹಳ ಅದ್ಭುತವಾಗಿ ವೋಟ್ ಮಾಡ್ಬಿಟ್ಟಿದ್ದೀರ ನೀವು ಅಂತ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲಮ್ಮ. ನೀವು ದುಡ್ಡು ಇಸ್ಕೊಂಡ್ರು ಸಂತೋಷನೇ. ಯಾಕೆ ಗೊತ್ತಾ, ನಿಮ್ಗದು ಅನಿವಾರ್ಯತೆ ಇದೆ, ಅವ್ನಿಗದು ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನು 10,000 ಮಾಡ್ಕೊತಾನೆ, ತಪ್ಪೇನಿದೆ? ಅಡ್ಜಸ್ಟ್ಮೆಂಟ್. ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟೇ ರುಚಿ ನನಗೆ. ಅದೇ ಬರಬೇಕು ಅಂತ ಹೇಳ್ತಾ ಇರೋದು, ಎಲ್ಲ ಕಡೆ ಬರ್ಬೇಕದು. ನಾನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀವು ನನ್ನ ಕಿತ್ತು ಬಿಸಾಕ್ಬೇಕು, ಕರೆಕ್ಟ್ ಅಲ್ವಾ? ಇನ್ನೊಂದು ಸಿಂಪಲ್ ಆಗಿ ಹೇಳ, ಬಹಳ ಬ್ಯೂಟಿಫುಲ್ ಆಗಿ ಅದು ಹೇಳಿದ್ದೀನಿ ಆಲ್ರೆಡಿ. ನಂದೊಂದು ಮನೆ ಇದೆ, ನನ್ನ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿಯಾನೆ, ಒಬ್ಬ ಪ್ಲಂಬರ್ ಬಂದಿಯಾನೆ, ಒಬ್ಬ ಎಲ್ಲ ಬಂದಿಯಾನೆ ಕೆಲಸ ಮಾಡೋದಕ್ಕೆ. ಅವ್ನು ನನ್ನ ಮನೇಲಿ ಕೂತ್ಕೊಂಡ್ಬಿಟ್ಟು ನನ್ನೇ ಹೊರಗಡೆ ಕೂರ್ಸಿಯಾನ, ಒಂದು ಸಣ್ಣ ಒಂದು ರೂಮಲ್ಲಿ ಕೂರ್ಸಿಯಾನ. ಅವನೇನು ಹೇಳ್ತಾ ಇದ್ದಾನೆ, 5 ವರ್ಷ ಸುಮ್ಮನೆ ಇರಪ್ಪ, ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಿನಗೆ ಅಂತಾನೆ. 5 ವರ್ಷಕ್ಕೆ ಮತ್ತೆ ಅವನ್ನೇ ಇಟ್ಕೊಳಕ್ಕೆ ಅವನೇ ನಂಗೆ ಲಂಚ ಕೊಡ್ತಾನೆ, ನನ್ನೇ ಇಟ್ಕೋ ಪ್ಲಂಬರ್ ಆಗಿ ಮನೆಗೆ ಅಂತ. ಅವನ ಹತ್ರ 500 ರೂಪಾಯಿ ಇಸ್ಕೊಂಡು ನಾನು ಮನೇಲಿ ನಾನು ಪ್ಲಂಬರ್ ಆಗಿ ಇಡ್ತಾ ಇದ್ದೀನಿ, ಮತ್ತೆ ಗಬ್ ಮಾಡ್ತಾನೆ. ಕರೆಕ್ಟ್ ಎಕ್ಸಾಂಪಲ್ ಇದು. ನಾನು ಯಾವಾಗಲೂ CM ನಿಮ್ಗೆ ಹೇಳ್ತಾನೆ ಇದೀನಿ, ಮತ್ತೆ ಅದನ್ನೇ ಕೇಳ್ತೀರ. ನೀವು ಮಾಡೋ ಕೆಲಸ ಏನೋಪ್ಪ, ಒಂದು ಥ್ಯಾಂಕ್ಸ್, ಚೆನ್ನಾಗಿದೆಯೋ ಏನೋ ಒಂದು ಹೇಳಿ, ಅಟ್ಲೀಸ್ಟ್ ಒಂದು ಪ್ರಯತ್ನ ಪಟ್ಟಿದ್ದೀನಿ, ಗೊತ್ತಿಲ್ಲ ಅದೇನಾಗತ್ತೆ ಅಂತ, ಒಂದು ಹೋಪ್ಸ್ ಇಟ್ಕೊಂಡು ಮಾಡಿದ್ದೀನಿ, ಓಕೆನಾ? ಅದು ನಿಮಗ್ ಬಿಟ್ಟಿದ್ದು. ಏನ್ ಹೇಳಿ, ನೆಕ್ಸ್ಟ್ ಇದೇನೋ ಆಗಿಲ್ಲ, ಇನ್ನೊಂದೇನೋ ಟ್ರೈ ಮಾಡ್ತಾನೆ ಇರ್ತೀನಿ. ನಾನು ಹೇಳಿದ್ದೀನಿ, ನಾನು ಬದುಕಿರೋವರೆಗೂ ಟ್ರೈ ಮಾಡ್ತಾ ಇರ್ತೀನಿ. ಅದು ನೀವು ನನ್ನ ಹುಚ್ಚ ಅನ್ಕೊಬೋದು, ದಡ್ಡ ಅನ್ಕೊಬೋದು, ಏನಾರ ಅನ್ಕೊಳ್ಳಿ, ನನ್ನ ಮನಸ್ಸಿಗೆ ತೃಪ್ತಿ ಸಿಗೋವರೆಗೂ ಮಾಡ್ತಾನೆ ಇರ್ತೀನಿ ನಾನು. ಬಟ್ ಒಂದಂತ ತಿಳ್ಕೊಳ್ಳಿ, ನಾಯಕ ಅಂತೂ ನಾನು ಆಗಲ್ಲ, ನೀವೇ ನಾಯಕರಾಗಬೇಕು. ನಾನು ಸೈಡ್ ರೋಲೇ ಮಾಡಬೇಕು. ಇಲ್ಲಿ ಓನರ್ಸ್ ನೀವು, ಪ್ರೊಡ್ಯೂಸರ್ ನೀವು, ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ. ದುಡ್ಡು ನಿಮ್ದು, ನಂದಲ್ಲ ಸರ್, ಸರ್ಕಾರದ ಸರ್ ಅವ್ರು ನಮ್ಗೆ 5,000 ರೂಪಾಯಿ ಕೊಡ್ತಾರೆ ಸರ್. ಏನ್ ಸರ್ ನಿಮ್ದು ಲಕ್ಷಾಂತರ ರೂಪಾಯಿ ಇದೀರಿ ಅಂದ್ರೂ ಒಪ್ಪಲ್ಲ ನೀವು. ನಾವೇನ್ ಮಾಡಿ ನೋಡಿ, ಒಂದ್ ಹೇಳ್ತೀನಿ ಇವ್ರೆ, ಆಗ್ಲಿ ನಿಧಾನಕ್ಕಾಗ್ಲಿ. ನಾನು ಹೇಳಿದ್ದು ಅರ್ಜೆಂಟ್ ಇಲ್ಲ ನನಗೆ, ಇನ್ನು ನನ್ನ ಕಾಲಾವಧಿ ನಂತರ ಆಗ್ಲಿ ಬೇಕಾರೆ. ನೆಕ್ಸ್ಟ್ ಜನರೇಷನ್ ಅವರ ಎಚ್ಚೆತ್ಕೊಳ್ಳಿ. ಅಲ್ಲ, ಆ ಟೈಮ್ ಬರೋದ್ ಬೇಡ ಅಂತ ಇರೋದು. ಅಟ್ಲೀಸ್ಟ್ ಯಾವ್ಯಾವ್ದು ದೇಶದಲ್ಲಿ ಗಲಾಟೆಗಳಾಗಿದೆ, ಅದ್ರ ಬದಲು ಇದೆಯಪ್ಪ ಅಂತ. ಏನ್ ಹೇಳಿ, ಎದ್ದು ಗಲಾಟೆ ಮಾಡಿ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಒಂದು ದಾರಿ ಇದೆ, ಟ್ರೈ ಮಾಡಿ ಅಂತ ಅಷ್ಟೇ. ಯಾರು ಹೇಳಿದ್ ಅನ್ಯಾಯ ಆಗ್ತಿದೆ ಅಂತ? ಅವರೆಲ್ಲ ಚೆನ್ನಾಗಿದೆ ಅಂತೀಯ ನೀವು, ಅನ್ಯಾಯ ನೀವೇ ಹೇಳಿ ಎಲ್ಲ ಚೆನ್ನಾಗಿದೆ ಸರ್, ಇನ್ನೊಬ್ರು ಲೀಡರ್ ಬನ್ನಿ ಅಂತ ಇದ್ದೀರ ನೀವೇ. ಗುರುವೆ ಮಾಡ್ತಾ ಇರ್ತೀನಿ ಗುರುವೆ, ನಾನು ನಿಮ್ಮನ್ನೆಲ್ಲ ಕಳಿಸಿರೋದಕ್ಕೆ ನಿಮ್ಮೊಂದು ಸಹಕಾರ ಸಿಕ್ಕಿದ್ರೆ, ನೀವೆಲ್ಲ ಒಂದೇ ಜನಕ್ಕೆ ಕೇಳಿದ್ರೆ, ಆಗಲ್ಲ ಅಂತ ನೀವು ಅನ್ಕೊಂಡ್ಬಿಟ್ರೆ ಎಷ್ಟೋ ಲಕ್ಷ ಜನಕ್ಕೆ ಹೋಗಲ್ಲ ಇದು. ಅಲ್ಲಲ್ಲ, ನಾನು ಹೇಳಿದ ಅಲ್ವಾ ಗುರುವೆ, ಒಂದು ಟ್ರೈ ಮಾಡೋಣ ಎಲ್ಲರೂ ಸೇರಿ ಅಂತ. ನಾಳೆ ಆಗುತ್ತೆ ಆಗಲ್ಲ ನಮ್ಮ ಕೈಲಿ ಏನಿದೆ ಅಲ್ವಾ? ಅಲ್ಲ ನೋಡಿ, ಇನ್ನೊಂದ್ಸತಿ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವ್ ಏನೇ ಮಾಡೋಕ್ ಮುಂಚೆ ಒಂದ್ಸತಿ ಹಾಕೊಂಡು ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ಒಂದ್ಸತಿ ನೋಡಿ, ಫುಲ್ ನೋಡ್ರ ಮೇಲೆ ನಿಮ್ಗೆ ಏನನ್ಸುತ್ತೋ ಹೇಳಿ, ನಾನು ಬದಲಾವಣೆ ಮಾಡ್ಕೊಂತೀನಿ. ಅಟ್ಲೀಸ್ಟ್ ನೋಡಿ, ಓದಿ, ಅಷ್ಟಾರ ಒಂದು ಸಮಾಧಾನ ಇರಲಿ. ಏನಲ್ಲಿ ನೋಡಕ್ ಮುಂಚೆ ಇದೆಲ್ಲ ಆಗತ್ತಾ, ಅದು ಬೇಡ ದಯವಿಟ್ಟು. ಇದರಿಂದನೇ ಇವತ್ತು ನಾವು ಈ ಪರಿಸ್ಥಿತಿ ಬಂದಿರೋದು, ಅದು ಮರಿಬೇಡಿ. ಯಾರೋ ಲೀಡ್ರಿಂದ ಈ ಸಮಾಜ ಹಾಳಾಗಿದೆ ಅಂತ ಅನ್ನೋದು ನಾನು ಒಪ್ಪೋದೇ ಇಲ್ಲ. ನಮ್ಗಳಿಂದನೇ ಹಾಳಾಗಿರೋದು ಇದು. ನಾವೇ ತಪ್ಪು ಮಾಡಿರೋದು, ನಾವೇ ಸರಿ ಮಾಡ್ಬೇಕಿರ್ಲಿ ಅಲ್ವಾ? ಅದಕ್ಕೆ ಒಂದ್ಸತಿ ನೋಡಿ, ಬೇಕಾಗಿ ಎಂಟ್ರಾಗಿ ನೋಡಿ, ಟ್ರೈ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಅಲ್ಲ, ಆಗೋದನ್ನ ತಡೀರಿ. ನೀವೇ ಆಗ್ಬೇಕಂದ್ರೆ ಆಗಿ ಇನ್ನೊಬ್ರು ತಡೀತಾರೆ. ಆಯ್ತು, ನೋಡ್ಬಿಡಿ ಯಾರು. ಓಕೆನಾ? ಥ್ಯಾಂಕ್ ಯು, ಬಾಯ್.